ಇವೆಲ್ಲ ಮುಂಚೆಗೆ ಅವರಿಗೆಲ್ಲ ಫೋನ್ ಮಾಡಿ ತುಂಬ ಕೂತ್ಕೊಂಡು ತಿನ್ಬೇಡ ವಿಡಿಯೋ ಮಾಡ್ತಿದ್ದೀನಿ ಆನ್ ಮಾಡೋ ಏ ಆ ಸ್ವಿಚ್ ಆನ್ ಮಾಡೋಗಲ್ಲ ನಟ ಮೈಕ್ದು ಇದೇನು ಮಾತಾಡಬೇಡ ಇನ್ನು ಅದು ಯೂಟ್ಯೂಬ್ ಲೈವ್ ಮಾಡೋದು ನೋಡ್ರಿ ಅಲ್ಲಿ ಮುಂದೆ ಹೇಳಿಸ್ಕೊಂಡಿರ್ತೀನಿ ನಾನು ನೀನು ಮಾತಾಡ್ಬೇಕು ಬನ್ನಿ ಸರ್ ಅಲ್ಲಿಗೆ ಬನ್ನಿ ಅಲ್ಲಿದ್ದೀರ ಸ್ವಲ್ಪ ನಿಮಗೂ ಚೇರ್ ಕೂಕಳಿಡ್ರಿ ಅಲ್ಲಿಡ್ರಿ ಸರ್ ಕೂಕಳಿ ನಿಂತ್ಕೊಳಂಗಿಲ್ಲ ನಿಂತ್ಕೊಳಂಗಿಲ್ಲ ಅಲ್ಲೇ ಹೊರಟಿದ್ದೆ ಈಗ ಸ್ವಾಗತ. ಈ ಒಂದು 2024-25ನೇ ಸಾಮಾಜಿಕ ಲೆಕ್ಕ ಪರಿಶೋಧನೆಗೆ ಆಗಮಿಸಿದಂತಹ ನಮ್ಮ ಜಿಲ್ಲಾ ಸಂಯೋಜಕರಾದಂತಹ ಈ ಒಂದು ಸಭೆಗೆ ಆಗಮಿಸಿದಂತಹ ನೋಡಲ್ ಅಧಿಕಾರಿ ಶ್ರೀಮತಿ ವೀಣಾರವರು ಸಮಾಜ ಕಲ್ಯಾಣ ಇಲಾಖೆಯವರು ಅವರು ಈ ಒಂದು ಸಭೆಗೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಒಂದು ಸಭೆಗೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಶ್ರೀಮತಿ ಜಯಮ್ಮನವರು ಸಹ ಆಗಮಿಸಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೀವಿ. ಅದೇ ರೀತಿ ಈ ಒಂದು ಸಭೆಗೆ ನಮ್ಮ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದಂತಹ ಸುಜಾತರವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ. ಅದೇ ರೀತಿ ಈ ಒಂದು ಸಭೆಗೆ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಬಸವರಾಜರವರು ಆಗಮಿಸಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ. ಅದೇ ರೀತಿ ಈ ಒಂದು ಸಭೆಗೆ ನಮ್ಮ ಕೊಳೆಯಲ ಗ್ರಾಮದ ಸದಸ್ಯರಾದಂತಹ ಸುಜಾತರವರ ಇವರು ಯಜಮಾನರು ಆಗಮಿಸಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತೇವೆ. ಅದೇ ರೀತಿ ಈ ಒಂದು ಸಭೆಗೆ ನಮ್ಮ ಈ ಒಂದು ಗ್ರಾಮ ಸಭೆಯ ಜಿಲ್ಲಾ ಸಂಯೋಜಕರಾದಂತಹ ಚಂದ್ರಣ್ಣನವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತೇವೆ. ಅದೇ ರೀತಿ ಈ ಒಂದು ಸಭೆಗೆ ಅಂಗನವಾಡಿ ಕಾರ್ಯಕರ್ತೆಯರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತೇವೆ. ಅದೇ ರೀತಿ ಈ ಒಂದು ಗ್ರಾಮ ಪಂಚಾಯತಿ ಎಲ್ಲ ಸಾರ್ವಜನಿಕರು ಆಗಮಿಸಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತೇವೆ. ಅದೇ ರೀತಿ ಇಲಾಖೆ ಅಧಿಕಾರಿಗಳು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತೇವೆ. ಅದೇ ರೀತಿ ಈ ಒಂದು ಸಭೆಗೆ ಎಲ್ಲ ಸಾರ್ವಜನಿಕರು ಆಗಮಿಸಿದ್ದಾರೆ. ತಮ್ಮೆಲ್ಲರಿಗೂ ಸಹ ಸ್ವಾಗತವನ್ನ ಕೋರುತ್ತೇವೆ. ಈಗ
ಅಲ್ಲ ಇದೆಯಲ್ಲ ಪಂಚಕವಿಂದ ಬರ್ತಾಯಿದ್ದೀನಿ ಬಾ ಹೊಲ್ತಕೋಣ ಹೊಲ್ತಕೊಂಬಲ್ಲ ಎಲ್ಲಿದೆ ಹೇಳು ಹೌದಾ ಮಾದ ಸೈಡ್ ನಾವು ಬಂದ್ವಲ್ಲ ಎಲ್ಲಿರೋಣ ಬಾ ಮೆಡಿಕಲ್ ಇರ್ತೀನತ್ತ ಬಾ ಈ ಕಡೆ ಇದಿಲ್ಲ ಅದಕ್ಕೆ ಇದು ನಾವು ಬ್ರೋಕರ್ ಆಟ ಇದ್ದಾರೆ ನಾವು ಅವ್ರದ್ದು ಕರೆಕ್ಟಾಗಿ ಪ್ರತಿಪಾ ಏನಿಲ್ವಾ ಟುಸ್ ಪಟಾಕಿ ಇವತ್ತು ಬುಧವಾರ ಏನೇನು ಮಾಡ್ತೀವಿ ಬರೋಣ ಹಾಕಲ್ಲ ಕುಮಾರ ಚೇರ ಇಲ್ಲೇ ಬಿದ್ದೇವೆ ಚೇರ್ಗಳು ಹಾಕಿದ್ರೆ ಮೈದಿಲ್ಲ ಇವತ್ತೆಲ್ಲ ಕರೆದು ಏ ಅಲ್ಲಿ వచ్చాక ಚಂದ್ರಣ್ಣನವರು ಮಾತಾಡಬೇಕು ಅಂತ ಕೇಳ್ಕೊಂಡು ನಮಸ್ಕಾರಗಳು. ಇವತ್ತು ಏನು ನಾವು ಇವತ್ತು ಸೇರಿರೋಂಥದ್ದು ಹಿಂದೆ ನಮ್ಮ ವೇಳಾಪಟ್ಟಿ ಪ್ರಕಾರ 15ನೇ ತಾರೀಕು ಇದೇ ತಿಂಗಳು ಗ್ರಾಮ ಪಂಚಾಯತಿ ಇದರಲ್ಲಿ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆ ನಿಗದಿಯಾಗಿತ್ತು. ಅವತ್ತಿನ ದಿನ ಫೋರಮ್ ಇಲ್ಲದ ಕಾರಣ ನಾವು ಗ್ರಾಮ ಸಭೆಯನ್ನು ಅನಿವಾರ್ಯವಾಗಿ ಐತೆ ಬನ್ನಿ ದೀಪ ಸೈಡ್ ನಡೀತಾ ಐತೆ ಬರ್ರಿ ಆ ಗ್ರಾಮ ಸಭೆನ ಅವತ್ತೇ ಗ್ರಾಮ ಸಭೆಯಲ್ಲೇ ನಡೀತಾ ಐತೆ ಬನ್ನಿ ಮುಂದೆ ತೀರ್ಮಾನ ಮಾಡಿ 22ನೇ ತಾರೀಕು ಗ್ರಾಮ ಸಭೆ ಹ್ಞೂ ಬರ್ರಿ ಗ್ರಾಮ ಸಭೆ ಪ್ರತಿಯೊಂದು ಗ್ರಾಮ ಸಭೆಯನ್ನು ಅಧ್ಯಕ್ಷತೆಯನ್ನು ನಮ್ಮ ಯಾವುದೇ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವರು ವಹಿಸ್ತಾರೆ. ಬೇರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಈ ಒಂದು ಗ್ರಾಮ ಸಭೆ ಮಾತ್ರ ಅಧ್ಯಕ್ಷರು ಅಧ್ಯಕ್ಷತೆ ವಹಿಸೋಗಿಲ್ಲ. ಯಾಕೆ ಅಂತಂದರೆ ಅವರು ಇಲ್ಲಿ ಸಾರ್ವಜನಿಕರೇ ಉತ್ತರ ಕೊಡಬೇಕಾಗ್ತದೆ. ಯಾವುದೇ ಒಂದು ಕುಂದುಕೊರತೆಗಳು ಅಥವಾ ಕರ್ಕೊಂಡಿರೋ ವೆಚ್ಚಗಳನ್ನು ಅವರು ಉತ್ತರ ಕೊಡಬೇಕಾಗಿರೋದ್ರಿಂದ ಅವರು ಈ ಅಧ್ಯಕ್ಷತೆಯನ್ನು ವಹಿಸೋದಿಲ್ಲ. ಅದ್ರ ಬದಲಾಗಿ ಸರ್ಕಾರ ನೇಮಿಸಿರತಕ್ಕಂಥ
ಅಂದರೆ ಅನುಷ್ಠಾನ ಇಲಾಖೆ ಬಿಟ್ಟು ಬೇರೆ ಇಲಾಖೆಯ ಅಧಿಕಾರಿಯನ್ನು ಇಲ್ಲಿ ನೋಡಲ್ ಅಧಿಕಾರಿಯಾಗಿ ಅಧ್ಯಕ್ಷರು ಸರ್ಕಾರ ನೇಮಿಸಿದ್ದಾರೆ. ಅದರಲ್ಲಿ ಈಗ BCM ಇಲಾಖೆಯ ಸಮಾಜ ಕಲ್ಯಾಣ ಇಲಾಖೆ ಈ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ನಾವೇನು ಕಾರ್ಯಕ್ರಮ ಮಾಡ್ತೀವಿ ಅದರಲ್ಲಿ ಯಾವುದೂ ಇಂಪ್ಲಿಮೆಂಟೇಷನ್ನಲ್ಲಿ ಪಾಲ್ಗೊಂಡಿಲ್ಲ. ಇವರು ಮಹಾತ್ಮ ಗಾಂಧಿ ನರೇಗಾ ಇರ್ಬೋದು, 15ನೇ ಹಣಕಾಸು ಇರ್ಬೋದು, ರಾಜ್ಯ ಹಣಕಾಸು ಇರ್ಬೋದು, ಈ ಯಾವುದು ಅಥವಾ ಸರ್ವ ಅಭಿಯಾನ ಈಗ ನೋಡೋದು ಯಾವುದರಲ್ಲೂ ಅವರು ಅನುಷ್ಠಾನದಲ್ಲಿ ಭಾಗಿಯಾಗಿದ್ದಾರೆ. ಬ್ಯಾಟ್ರಿ ಹೋಯ್ತು. ಎಡಬಲ್ಲಿ ಅವರಾಗಲಿ ಇನ್ನೊಬ್ಬರು ಮತ್ತೊಬ್ಬರು ಕೃಷಿ ಅಧಿಕಾರಿ ಅವರನ್ನು ನಾವು ಅಧ್ಯಕ್ಷತೆ ವಹಿಸೋಕೆ ಇಲ್ಲ. ಯಾಕೆಂದರೆ ಅವರು ಅನುಷ್ಠಾನದಲ್ಲಿ ಭಾಗಿಯಾಗಿರ್ತಾರೆ. ಆದ್ದರಿಂದ ಅವರನ್ನು ಈ ಹೊರತುಪಡಿಸಿ ಬೇರೆಯವರು ಈ ಗ್ರಾಮ ಸಭೆ ಅಧ್ಯಕ್ಷತೆ ವಹಿಸಬೇಕು ಉದ್ದೇಶಕ್ಕೋಸ್ಕರ ಇವರು ಅಧ್ಯಕ್ಷತೆಯನ್ನು ಮೇಡಮ್ ಅವರು ವಹಿಸಿಕೊಂಡು ಈ ಗ್ರಾಮ ಸಭೆಯನ್ನು ನಡೆಸಿಕೊಡ್ತಾ ಇದ್ದಾರೆ. ಇವತ್ತು ಏನು ನಾವು ಈ ಕಾರ್ಯಕ್ರಮ ಏನು ಅಂತಂದರೆ, ಈ ಮಹತ್ತರವಾದ ಒಂದು ಯೋಜನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಒಂದು, ಆಮೇಲೆ 15ನೇ ಹಣಕಾಸು ಯೋಜನೆ ಅದೊಂದು, ಮತ್ತು ರಾಜ್ಯ ಹಣಕಾಸು ಆಗಲ್ಲ ವೆಚ್ಚ ಮಾಡೋದು ಯಾವುದು ಬ್ಯಾಟ್ರಿ ಇಲ್ಲ, ಬ್ಯಾಟ್ರಿ ಹೋಯ್ತು. ಅದರ ಜೊತೆಗೆ ಶಾಲೆಗಳಲ್ಲಿ ಸಮಗ್ರ ಶಿಕ್ಷಣ ಆಗಲ್ಲಲ್ವಾ ಚಾರ್ಜು ಬ್ಯಾಟ್ರಿ ಹೋಯ್ತು. ನಮ್ಮ ಚೇಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 2 ಶಾಲೆಗಳನ್ನು ಈ ಒಂದು ಸಾಮಾಜಿಕ ಸಂಘಟನೆಗೆ ಒಳಪಡಿಸಿದ್ವಿ. ಅಲ್ಲೊಂದಷ್ಟು ಕಾರ್ಯಕ್ರಮಗಳಿವೆ. ಸಮಾಜ ಸಮಗ್ರ ಈ 4 ಯೋಜನೆಗಳನ್ನು 6 ದಿನಗಳ ಕಾಲ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ನಾವು ಅದರದ ಪರಿಶೋಧನೆ ಮಾಡಿ ವರದಿಯನ್ನು ಸಿದ್ಧಪಡಿಸಿದ್ದೀವಿ. ಈ ವರದಿಯನ್ನು ನಿಮ್ಮ ಮುಂದೆ ಮಂಡನೆ ಈಗ ಹಾಕ್ತೀವಿ. ಈ ವರದಿಯನ್ನು ಇದರಲ್ಲಿ ಕಾಮಗಾರಿಗಳು ಏನು ಕಾಮಗಾರಿಗಳು ಮಾಡಿದರೆ ಅಥವಾ ಎಷ್ಟು ವೆಚ್ಚ ಮಾಡಿದರೆ, ಆ ಕಾಮಗಾರಿಗಳು ಯಾವ ರೀತಿಯಾಗಿದೆ ಅನ್ನೋದು ನಾವು ಏನು ಕಂಡುಕೊಂಡಿದ್ದೀವಿ ಸ್ಥಳದಲ್ಲಿ ಅದನ್ನು ನಿಮ್ಮ ಮುಂದೆ ಮಂಡನೆ ಮಾಡ್ತೀವಿ. ಆ ವರದಿಯಲ್ಲೇ ತಪ್ಪಿರ್ಬೋದು, ನನಗೆ ಗೊತ್ತಿಲ್ಲ, ನೀವು ಹೇಳ್ಬೋದು. ಇದು ಸಾರ್ವಜನಿಕರ ಮುಂದೆ ನಾವು ಇಡ್ತಾ ಇದ್ದೀವಿ. ನಾವು ಮಾಡಿರೋ ವರದಿನೂ ತಪ್ಪಿರ್ಬೋದು, ಅದನ್ನು ನಾನು ಹೇಳೋದಿಲ್ಲ, ನೀವು ಹೇಳಬೇಕಾದ್ರೆ ನೀವು ನೋಡಿದ ಸರಿನಾ ತಪ್ಪ ಅಥವಾ ಆಗಿಲ್ವೋ ಮತ್ತೊಂದು ಅದನ್ನು ಚರ್ಚೆಗೆ, ಸಾರ್ವಜನಿಕರ ಚರ್ಚೆಗೆ ಒಳಪಡಿಸ್ತೀವಿ. ಆ ಒಂದು ಉದ್ದೇಶಕ್ಕೋಸ್ಕರ ಈ ಗ್ರಾಮ ಸಭೆಯನ್ನು ಕರೆದಿದೆ. ಅಂದರೆ ಯಾವುದೇ ಒಂದು ಸ್ಕೀಮ್ದಾಗಲಿ, ಆಡಿಟ್ ಆಗಲಿ, ಎನ್ಕ್ವೈರಿದಾಗಲಿ ಆ ವರದಿಗಳನ್ನು ಯಾವುದಾದ್ರೂ ನೋಡಿದರೆ ನೀವು ಗ್ರಾಮ ಸಭೆಯಲ್ಲಿ ಮಂಡನೆ ಮಾಡೋ ಅಂಥದ್ದು, ನಾವೇನು ಮಾಡಿದ್ದೀವಿ ಅನ್ನೋದನ್ನು ಸಾರ್ವಜನಿಕರ ಮುಂದೆ ಹೇಳೋ ಅಂಥದ್ದು ಇದೊಂದೇ ಯೋಜನೆ, ಇದೊಂದೇ ಪ್ರೋಗ್ರಾಮ್. ನಾವೇನು ಎಷ್ಟು ಖರ್ಚು ಮಾಡಿದ್ರು, ಏನು ನೋಡಿದ್ವಿ, ಏನು ಬರ್ದಿದ್ದೀವಿ ಅನ್ನೋದನ್ನು ನಿಮ್ಮ ಮುಂದೆ ವರದಿಯನ್ನು ಮಂಡನೆ ಮಾಡೋದು ಇದೊಂದೇ ಯೋಜನೆ. ಆದ್ದರಿಂದ ಇದು ಏನಕ್ಕೆ ಅಂತಂದರೆ, ಈ ಏನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಧಿನಿಯಮ ಏನಾಯಿತು ಅದರಲ್ಲಿ ಪ್ರಕರಣ 17ರಲ್ಲಿ ಕಡ್ಡಾಯವಾಗಿ ಇದನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಸರ್ಕಾರ ಮಾಡ್ತಾ ಇರೋದು. ಇದು ಸಂವಿಧಾನದ ಶಕ್ತಿ. ಏನು ಹೇಳಿ, ನಮ್ಮ ಭಾರತದ ಸಂವಿಧಾನದ ಶಕ್ತಿ ಅದು. ಆ ಭಾರತ ಸಂವಿಧಾನದಲ್ಲಿ ಪ್ರಕರಣ 17ರಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿನಲ್ಲೂ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿ ಅದನ್ನು ಸಾರ್ವಜನಿಕರ ಮುಂದೆ ಮಂಡನೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಇದು ಕಂಪಲ್ಸರಿ ಆಗ್ತಾ ಇದೆ. ಅದೇ ಸಂವಿಧಾನಕ್ಕೆ ಇದಕ್ಕೆ ಸಂವಿಧಾನದ ಶಕ್ತಿ ಇಲ್ಲ ಅಂದರೆ ಅದು ಆಗ್ತಿರ್ಲಿಲ್ಲ ಅಂತ ನಾವು ಅಭಿಪ್ರಾಯ. ಸಂವಿಧಾನ ಶಕ್ತಿ ಇರೋದ್ರಿಂದ ಆ ಸಂವಿಧಾನ ಪರವಾಗಿ ನಾವು ಅದನ್ನು ಮಾಡಬೇಕಾಗಿ ಅದನ್ನು ನಾವು ಈಗ ಈ ವರದಿಯನ್ನು ನಾವು ಮಂಡನೆ ಮಾಡ್ತೀವಿ. ನಿಮ್ಮವೇನಿದ್ರು ಈ ವರದಿ ಮಂಡನೆ ನಂತರ ಸಾರ್ವಜನಿಕರ ಕುಂದುಕೊರತೆಗಳೇನಿದೆ ಅದನ್ನು ನಾವು ಆಲಿಸ್ತೀವಿ. ಜ್ಞಾಪಕ ಇಟ್ಕೊಳ್ಳಿ ದಯಮಾಡಿ. ನಾವು ಏನೇ ಈ ಒಂದು ಗ್ರಾಮ ಸಭೆಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ 15ನೇ ಹಣಕಾಸು ಯೋಜನೆ, ರಾಜ್ಯ ಹಣಕಾಸು ಯೋಜನೆ ಮತ್ತು ಸಮಗ್ರ 4 ಯೋಜನೆಗಳನ್ನು ಮಾತ್ರ ಚರ್ಚೆಯಲ್ಲಿ ಆದ ನಂತರ ನೀವು ಅಧ್ಯಕ್ಷರ ಅನುಮತಿ ಮೇರೆಗೆ ಬೇರೆ ವಿಚಾರಗಳನ್ನು ನೀವು ಚರ್ಚೆ ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆ. ಮೊದಲ ಆದ್ಯತೆ ನಾವು ಈ 4 ಯೋಜನೆಗಳನ್ನು ಅದಕ್ಕೆ ಸಂಬಂಧಪಟ್ಟಂತೆ ಕುಂದುಕೊರತೆಗಳನ್ನು ನಾವು ಇಲ್ಲಿ ಚರ್ಚೆ ಮಾಡ್ತೀವಿ. ಈಗ ನಮ್ಮ ಗ್ರಾಮ ಸಂಪನ್ಮೂಲ ವರದಿಯನ್ನು ಮಂಡನೆ ಮಾಡ್ತಾರೆ.
ಮುಂಚೆ ಚೇರ್ಗಳು ಅದೇ ರೀತಿ ತೋಟಗಾರಿಕೆಯಿಂದ 5 ವೆಹಿಕಲ್ ಒಟ್ಟು 76 ಕಾಮಗಾರಿಗಳು ಪಂಚಾಯತಿ ವತಿಯಾಗಿವೆ. ಒಟ್ಟು ಕೂಲಿ ಮೊತ್ತವಾಗಿ 14,20,760 ರೂಪಾಯಿ, ಸಾಮಗ್ರಿ ಮೊತ್ತವಾಗಿ 9,15,460 ರೂಪಾಯಿ, ಒಟ್ಟು 23,43,170 ಇದಕ್ಕೆ 4,120 ಮಾನವ ಕಾಮಗಾರಿ ವಿವರ. ಕೋಡಿಯಲ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಗೆ ಕೂಲಿ ಮೊತ್ತ 1,221, ಸಾಮಗ್ರಿ 77,453, 88,674 ರೂಪಾಯಿ ಖರ್ಚಾಯಿತು. ಮೂಗನುಣಸಿ ಗ್ರಾಮದ SPS ಶಾಲೆಗೆ ರಕ್ಷಣಾಗೋಡೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಗೆ 33,495 ರೂಪಾಯಿ ಕೂಲಿ, 95,320, ಒಟ್ಟು 12,25,815 ರೂಪಾಯಿ. ಕರ್ನಾಟಕ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕಾಂಪೌಂಡ್ ನಿರ್ಮಾಣ ಕಾಮಗಾರಿಗೆ ಕೂಲಿ ಮೊತ್ತ 40,484 ರೂಪಾಯಿ, ಸಾಮಗ್ರಿ ಮೊತ್ತ 1,82,975, ಒಟ್ಟು 2,23,451 ರೂಪಾಯಿ. ಅದಿನಲ್ಲಿ ದೇಶದಿಂದ ಕಾರಿನ ರಸ್ತೆಪಡಿ ಪ್ರಾಥಮಿಕ ಪಾಠಶಾಲಾ ಆವರಣದಲ್ಲಿ ಅರಣ್ಯೀಕರಣ ನಿಗಾವಹಿಸಿದೆ. ಇದಕ್ಕೆ ಅಫಿಷಿಯಲ್ ಕೂಲಿ ಬಂದು 1,28,432 ರೂಪಾಯಿ ಕೂಲಿ ಮೊತ್ತ ಖರ್ಚಾಯಿತು. ಸೇರೂರು ಗ್ರಾಮ ಪಂಚಾಯತಿ ಮತ್ತು ಜನಪ್ರತಿನಿಧಿ ನೀರಾವರಿ ಘಟಕ ಇಂಡಿಕೇಟರ್ ಸ್ಮಶಾನದ ಸೇರೂರು ಕಾರ್ಯಕ್ರಮಕ್ಕೆ ಕೂಲಿ ಮೊತ್ತ 56,428 ರೂಪಾಯಿ ಕೂಲಿ ಮೊತ್ತ ಖರ್ಚಾಯಿತು. ಕೋಡಿಯಾಲ ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಅರಣ್ಯೀಕರಣ ಕಾಮಗಾರಿ. ಈ ಕಾಮಗಾರಿಗೆ 51,372 ರೂಪಾಯಿ ಕೂಲಿ ಮೊತ್ತ ಖರ್ಚಾಯಿತು. ಕೋಡಿಯಾಲ ಗ್ರಾಮದ ಚಾನೆಲ್ ಹತ್ತಿರದಿಂದ ಗಂಗಾಧರಪ್ಪನವರ ಮನೆಯವರೆಗೆ ಅರಣ್ಯೀಕರಣ ಕಾಮಗಾರಿ. ಈ ಕಾಮಗಾರಿ 73,290 ರೂಪಾಯಿ ಕೂಲಿ ಮೊತ್ತ ಖರ್ಚಾಯಿತು. ಸೇಳೂರು ಗ್ರಾಮದ ರೇಷ್ಮೆ ಸುನಿಲ್ಲ ಅವರ ವಸತಿ ನಿರ್ಮಾಣ ಕಾಮಗಾರಿಗೆ 1,745 ರೂಪಾಯಿ ಕೂಲಿ ಮೊತ್ತ ಖರ್ಚಾಯಿತು. ಸೇಳೂರು ಗ್ರಾಮದ ಕಲಾವತಿ ಕೋಮ್ ರವಿ CN ಅವರ ವಸತಿ ನಿರ್ಮಾಣ ಕಾಮಗಾರಿಗೆ 4,886 ರೂಪಾಯಿ. ಸೇಳೂರು ಗ್ರಾಮದ ಕಾಮಗಾರಿಗೆ 1,96 ರೂಪಾಯಿ ಕೂಲಿ ಮೊತ್ತ ಖರ್ಚಾಯಿತು. ಸೇಳೂರು ಗ್ರಾಮದ ಲಕ್ಷ್ಮಣ ರಾಮಣ್ಣನವರ ವಸತಿ ನಿರ್ಮಾಣ ಕಾಮಗಾರಿಗೆ 4,886 ರೂಪಾಯಿ ಕೂಲಿ ಮೊತ್ತ ಖರ್ಚಾಯಿತು. ಕೋಡಿಯಾಲ ಗ್ರಾಮದ ಲಾವಣ್ಯ ವಸತಿ ನಿರ್ಮಾಣ ಕಾಮಗಾರಿಗೆ 4,490 ರೂಪಾಯಿ ಕೂಲಿ ಮೊತ್ತ ಖರ್ಚಾಯಿತು. ಸೇಳೂರು ಗ್ರಾಮದ ಆಂಜನಮ್ಮ ದೇವರಾಜ್ ಅವರ ವಸತಿ ನಿರ್ಮಾಣ ಕಾಮಗಾರಿಗೆ 22,060 ರೂಪಾಯಿ ಕೂಲಿ ಮೊತ್ತ ಖರ್ಚಾಯಿತು. ಸೂಲೈನಪಾಳ್ಯ ಗ್ರಾಮದ ಸಿದ್ದರಾಜುದ್ದೀನ್ ಸಣ್ಸಿದ್ದಯ್ಯ ಇವರ ಕೊನೆಯ ನಿರ್ಮಾಣ ಕಾಮಗಾರಿಗೆ 174 ರೂಪಾಯಿ ಕೂಲಿ ಮೊತ್ತ ಖರ್ಚಾಯಿತು. ಕಾಡಬೇಟ್ನಹಳ್ಳಿ ಗ್ರಾಮದ ಗಿರಿಯಮ್ಮ ಪುಟ್ಟರಾಜ್ ಅವರ ವಸತಿ ನಿರ್ಮಾಣ ಕಾಮಗಾರಿಗೆ 3,430 ರೂಪಾಯಿ ಕೂಲಿ ಮೊತ್ತ ಖರ್ಚಾಯಿತು. ಎಣ್ಣೆಕಟ್ಟೆ ಗ್ರಾಮದ ಮಂಜುನಾಥ್ ರಾಜಣ್ಣವರ ವಸತಿ ನಿರ್ಮಾಣ ಕಾಮಗಾರಿಗೆ 2,094 ರೂಪಾಯಿ ಕೂಲಿ ಮೊತ್ತ ಖರ್ಚಾಯಿತು. ಸೇಳೂರು ಗ್ರಾಮದ ಶೈಲಜಾ ಸಿದ್ದರಾಜ್ ಅವರ ವಸತಿ ನಿರ್ಮಾಣ ಕಾಮಗಾರಿಗೆ 26,285 ರೂಪಾಯಿ ಕೂಲಿ ಮೊತ್ತ ಖರ್ಚಾಯಿತು. ಸೇಳೂರು ಗ್ರಾಮದ ಸಿದ್ದಗಂಗಮ್ಮ ಕೊಂಡೆ ಶ್ರೀರಂಗಯ್ಯರವರ ಜಮೀನಲ್ಲಿ ಗುರಿಗುರು ಕಾಮಗಾರಿಗೆ 4,088 ರೂಪಾಯಿ ಕೂಲಿ ಮೊತ್ತ ಖರ್ಚಾಯಿತು. ಫೋಟೋ ಹೊಡ್ಕೊಂಡು ಸೇಳೂರು ಗ್ರಾಮದ ರತ್ನಮಾತ್ರ ಶಿವಣ್ಣರವರ ವಸತಿ ನಿರ್ಮಾಣ ಕಾಮಗಾರಿಗೆ 4,188 ರೂಪಾಯಿ ಕೂಲಿ ಮೊತ್ತ ಖರ್ಚಾಯಿತು. ಸೇಳೂರು ಗ್ರಾಮದ ಲಕ್ಷ್ಮೀ ಕೋಮ್ ನಾಗರಾಜ್ ಅವರ ವಸತಿ ನಿರ್ಮಾಣ ಕಾಮಗಾರಿಗೆ 26,870 ರೂಪಾಯಿ ಕೂಲಿ ಮೊತ್ತ ಖರ್ಚಾಯಿತು. ಕೋಡಿಯಾಲ ಗ್ರಾಮದ ಗಡೇಗೌಡ ಬಸವರಾಜ್ ಅವರ ಉದಿಬದು ನಿರ್ಮಾಣ ಕಾಮಗಾರಿಗೆ 9,780 ರೂಪಾಯಿ ಕೂಲಿ ಮೊತ್ತ ಖರ್ಚಾಯಿತು. ಕೋಡಿಯಾಲ ಗ್ರಾಮದ ಸಭೆಯ ಪಶ್ಚಿಮಯ್ಯ ಉದಿಬದು ನಿರ್ಮಾಣ ಕಾಮಗಾರಿಗೆ 6,980 ರೂಪಾಯಿ ಕೂಲಿ ಮೊತ್ತ ಖರ್ಚಾಯಿತು. ರಾಜನಹಳ್ಳಿ ಸವಿತಾ ಕೋಮ್ ಶಿವಣ್ಣ ಅವರ ಸರ್ವೆ ನಂಬರ್ 149 ಉದಿಬದು ನಿರ್ಮಾಣ ಕಾಮಗಾರಿಗೆ 1,740 ರಾಜನಹಳ್ಳಿ ಗ್ರಾಮದ ಕಮ್ಮಯ್ಯ ಗಂಗಯ್ಯ ಅವರ ಕೋಡಿಯಾಲ ಗ್ರಾಮದ ಹಳೆಯ ನಿರ್ಮಾಣ ಕಾಮಗಾರಿಗೆ 14,000 ಗ್ರಾಮದ ನಂಜಪ್ಪ ಈ ಕಾಮಗಾರಿಗೆ 9,772 ಕೋಡಿಯಾಲ ಗ್ರಾಮದ 3 ಲಕ್ಷ ಬಾಲ ಇಲ್ಲಿ ನನಗೆ ಇದ್ಯಾವುದು ಕೊಟ್ಟು ನಿಲ್ಸಿರಲ್ಲ ಕಡೆ ಒಂದು 5-6 ಇಲ್ಲೇ ಟೀ ಕೊಡ್ಸದ ಇಟ್ಟಿದ್ದೀನಲ್ಲೆಲ್ಲ ಕೆಳಗವರು ಅಲ್ಲಿ ಇಲ್ಲ ಅಲ್ಲಿ
ಜನವರಿ ಫೋನ್ ಮೇಲೆ ಫೋನ್ ಮಾಡ್ತಾವ್ರಿ ಹೋಗ್ಬೇಕು ಅರ್ಜೆಂಟ್ 5 ನಿಮಿಷ. ರಾಜೇಶ್ವರಿ ಶ್ರೀನಿವಾಸ್ ಅವರ ವಿಧಿಬದ್ಧ ಮತ್ತು ಕುರಿಗಳು ಈ ಕಾಮಗಾರಿಗೆ 4,886 ರೂಪಾಯಿ ಆಗ್ತದೆ. ಚೇಳೂರು ಗ್ರಾಮದ ಸಿದ್ದಪ್ಪಾಜಿ ಬಾಳೆ ಈ ಕಾಮಗಾರಿಗೆ 9,750 ಗ್ರಾಮದ ಈಶ್ವರಪ್ಪ ಚೇಳೂರು ಗ್ರಾಮದ ಪಿಚ್ಚಿಜಯ ಗ್ರಾಮದ ಇಂದ್ರಮ್ಮ ಬಾಳೆ ನಿರ್ಮಾಣ ಕಾಮಗಾರಿಗೆ 17,101 ರೂಪಾಯಿ. ಮೂರ್ತಿ ಕೂಡ ಅವ್ರಿಗೆಲ್ಲರಿಗೂ ಮೂರ್ತಿ ಮೂರ್ತಿ ಇಸ್ಕೊಂಡೋಗಿ ಕೊಡ್ಬಾರ. ಅವ್ರು ಯಾರ ಒಂದಿತ್ತು ಕೊಡ್ರಿ, ನೀರು ಕುಡಿಯೋರಿಗೆ ನೀರು ಕೊಡ್ರಿ. ಏ ಅಲ್ಲಿ ಬೀರು ಮ್ಯಾಗ ಕ್ರೇಟ್ ಐತವಲ್ಲ ತಾಂಬ ಎದ್ದು ಓಡಾಡ್ರ ಒಂಚೂರು ಎದ್ದಾಡ್ರ ಬಿಸ್ಕೆಟ್ ಆಮೇಲೆ ಕುಡಿಯುವಂತ ಅಡುಗೆ ನೋಡಿಲ್ಲ ಎಲ್ಲಿ ಬೆಳಗ್ಗೆನಿಲ್ಲ. ರೇಟ್ ಕಲ್ಲಿದ್ರಿ ಕೊಟ್ಬಿಟ್ಟು ಹಾಕ್ಬಿಟ್ಟು ಕೊಟ್ಬಿಡ್ತೀನಿ, ಕೊಟ್ಬಿಡ್ಲಿ ಕೈಗೆ ಆಮೇಲೆ ನಿಮ್ಗೆ ಕೊಟ್ಟು ಹಾಕು. ಈ ರೇಟಲ್ಲಿ ಕೊಡ್ಬೇಕಂತ ಅದೇ ನಾನು ಅದನ್ನೇ ಹೇಳ್ತಿರೋದು. ಅದೇ ಮೈಕ್ ಕೆಟ್ಟೋಯ್ತಲ್ಲ, ನಾವೇ ಮಾಡೋದು ಬ್ಯಾಟ್ರಿಲಿ ಹೋಯ್ತದು. ಮೈದಿನೋ ಬರ್ರಿ ಬೇಡ ಈಗ ಈಗ ಯಾಕೆ ತಡಕೋದೆ? ಯಾವಾಗಲೂ ಹೇಳಿದ್ರು, ಯಾವಾಗಲೂ ತಗೊಂಡ್ರೆ ದನ ಕಾಯಕ್ಕೆ ಎಲ್ಲ ಹೋಗಿ ನೀನು ಇಲ್ಲಿ ಬಂದು ಕುಚ್ಕೊಳ್ತಾನೆ. ಇಲ್ಲ ಒಳಗೆ ಕೊಡವು ಯಾರು ಇದು ಟನ್ ನಡಿಯಲ್ಪಿ ಒಳಗೆ ಆಯ್ತು ಯಾಕೆ ಕೊಡಾಕ್ತೀರ? ಚೇಳೂರು ಗ್ರಾಮದ JLPS ಉರ್ದು ಶಾಲೆಗೆ ಶೌಚಾಲಯ ನಿರ್ಮಾಣ ಕಾಮಗಾರಿಗೆ 2,440 ರೂಪಾಯಿ. ಕೊಡಂಗಿಲ್ವಂತ ಅಳಿರು ಕುಡಿಬೇಡ, ಉಗಿತವ್ರು ಹೋಗಲ್ಲ, ಲಿಕ್ಕಲ್ಲ, ಆಮೇಲೆ ಮಾತಾಡ್ಬಿಡಲ್ಲ. ಇದ್ಯಾಕೆ ಹಾಕೊಂಡು ಇಲ್ಲಿ ಇಕ್ಕಿದೆ ವೇಸ್ಟಾಗಿ ಕುತ್ಕೊಂಬಿಡು. ನಾನು ಬರ್ತೀನಿ, ಆಮೇಲೆ ಫೋನ್ ಮಾಡಿ.
20,000 ರೂಪಾಯಿ ಸಾಮಗ್ರಿ ಮೊತ್ತವಾಗಿ ಇಲಾಖೆಯಿಂದ ಆಂಜನಾಪಾದಿ ಲೇಟ್ ಇವರ ಬಾಳೆ ಕಾರ್ಯಕ್ರಮಕ್ಕೆ 7,329 ರೂಪಾಯಿ ಬಸವರಾಜು ಉಗ್ರಯ್ಯ ಜಮೀನಲ್ಲಿ ಬಾಳೆ ನಿರ್ಮಾಣ ಕಾಮಗಾರಿಗೆ 56,415 ರೂಪಾಯಿ ಹೊರಗಡೆ ಎಸ್ಟೇಟ್ ಕಾಳು ಮೆಣಸು ಕಾಮಗಾರಿಗೆ 21,638 ರೂಪಾಯಿ ಕೂಲಿ ಮತ್ತು ಖರ್ಚು ಆಗ್ತಿದೆ. KC ಕೆಂಪಣ್ಣ ಚಿಕ್ಕಣ್ಣ ಸರ್ವೆ ನಂಬರ್ 93/3ರಲ್ಲಿ ಬನಾನಾ ಪ್ಲಾಂಟೇಷನ್ಗೆ 46,068 ರೂಪಾಯಿ ಕೂಲಿ ಮತ್ತು ಖರ್ಚು ಆಗ್ತಿದೆ. KR ಶಿವಣ್ಣ ರಂಗಣ್ಣ ಸರ್ವೆ ನಂಬರ್ 77/5 ಇದರಲ್ಲಿ ಬನಾನಾ ಪ್ಲಾಂಟೇಷನ್ಗೆ 52,350 ರೂಪಾಯಿ ಕೂಲಿ ಮತ್ತು ಖರ್ಚು ಆಗ್ತಿದೆ. ಒಟ್ಟು ತೋಟಗಾರಿಕಾ ಇಲಾಖೆಯಿಂದವ 1,73,802 ರೂಪಾಯಿ ಕೂಲಿ ಮತ್ತು ಖರ್ಚು ಆಗ್ತಿದೆ. ಇಲ್ಲಿವರೆಗೂ ನಡೆದ ಕಾಮಗಾರಿಗಳಲ್ಲಿ 3 ಆರ್ಥಿಕ 3 ವಸೂಲಾತಿ ಕಾರ್ಯಕ್ರಮ ನಡೆಯುತ್ತದೆ. ಕೋಡಿಯಾಲ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕಾಂಪೌಂಡ್ ನಿರ್ಮಾಣ. ಈ ಸದರಿ ಕಾಮಗಾರಿ ಕರ್ತವ್ಯ ಪರಿಶೀಲನೆ ಮಾಡುವ ಸಮಯದಲ್ಲಿ NMR ನಂಬರು 69/25ರಲ್ಲಿ ಕೂಲಿ ಮೊತ್ತವನ್ನು MBಯಲ್ಲಿ ND ನಂಬರ್ 20/81 641ರಲ್ಲಿ 349 ರೂಗಳನ್ನು ಮುಗಿಸಿರುತ್ತಾರೆ. ಆದರೆ MISನಲ್ಲಿ 175 ದಾಖಲಿಸಿ ಕಾರ್ಮಿಕರಿಗೆ 175 ರೂಗಳನ್ನು ಕಡಿಮೆ ಪಾವತಿ ಮಾಡಿರುತ್ತಾರೆ. ಆದ್ದರಿಂದ ಸದರಿ ಉಳಿಕೆ 175 ರೂಗಳು ಸಂಬಂಧಪಟ್ಟ ಕೂಲಿ ಕಾರ್ಮಿಕರಿಗೆ ನೀಡಬೇಕಾಗಿರುತ್ತದೆ. ಆದ್ದರಿಂದ ಸದರಿ ಮೊತ್ತವನ್ನು ಆಕ್ಷೇಪಣೆ ಸೂಚಿಸಲಾಗಿದೆ 175 ರೂಪಾಯಿ. ಯಲ್ಮಟ್ಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಶೌಚಾಲಯ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಸದರಿ ಕಾಮಗಾರಿ ಪರಿಶೀಲನೆ ಮಾಡಿದ ಸಮಯದಲ್ಲಿ MBಯಲ್ಲಿ ND ನಂಬರು 34/8606 ಪುಟ ಸಂಖ್ಯೆ 1ರಿಂದ 1ರವರೆಗೆ ಹಣ ಪಾವತಿಗೆ MBಯಲ್ಲಿ ಚೆಕ್ ಮೆಜರ್ಮೆಂಟ್ ಹಾಕಿರುವುದಿಲ್ಲ. ಆದ್ದರಿಂದ ಸದರಿ ಕಾಮಗಾರಿ ಖರ್ಚಾಗುವ ಮೊತ್ತ 14,658 ರೂಗಳನ್ನು ಆಕ್ಷೇಪಣೆಗೆ ಯಲ್ಮಟ್ಟಿ ಗ್ರಾಮದ ಗೋಕಟ್ಟೆ ಅಭಿವೃದ್ಧಿ ಕಾಮಗಾರಿ. ಸದರಿ ಕಾಮಗಾರಿ ಕರ್ತವ್ಯ ಪರಿಶೀಲನೆ ಮಾಡಿದ ಸಮಯದಲ್ಲಿ ಚೆಕ್ ಮೆಜರ್ಮೆಂಟ್ ಆಗಿರುವುದಿಲ್ಲ ಹಾಗೂ ಸದರಿ ಕಾಮಗಾರಿ ಅನುಷ್ಠಾನ ಹಂತದ 2 ಮತ್ತು 3ನೇ ಹಂತ ಫೋಟೋಗಳು ಸಾಮಾಜಿಕ ವಿಷಯವನ್ನು ಹಾಜರುಪಡಿಸುವುದಿಲ್ಲ. ಕೇವಲ ಒಂದೇ ಹಂತದ ಖಾಲಿ ಜಾಗ ಫೋಟೋ ಮಾತ್ರ ಹಾಜರುಪಡಿಸುತ್ತಾರೆ. ಆದ್ದರಿಂದ ಸದರಿ ಕಾಮಗಾರಿ ಖರ್ಚು ಇರುವ ಮೊತ್ತ 76,203 ಹಾಗೆ ವಸೂಲಾತಿ ಪ್ರಕರಣಗಳು. ಕೋಡಿಯಾಲ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕಾಂಪೌಂಡ್ ನಿರ್ಮಾಣ. ಈ ಕಾಮಗಾರಿಯಲ್ಲಿ ಸಾಮಗ್ರಿ ಮೊತ್ತಕ್ಕೆ ಸಂಬಂಧಿಸಿದಂತೆ ಸಾಮಗ್ರಿ ಮೊತ್ತದಲ್ಲಿ ಕಟಾಯಿಸಿರುವ ರಾಜಧನ ರಾಯಲ್ಟಿ ಮತ್ತು 8,135 ರೂಗಳನ್ನು ಸಂಬಂಧಿಸಿದ ಸರ್ಕಾರದ ಖಾತೆಗೆ ಜಮಾ ಮಾಡಿರುವುದಿಲ್ಲ. ಆದುದರಿಂದ ಸದರಿ ರಾಜಧನ ರಾಯಲ್ಟಿ ಮೊತ್ತವನ್ನು 8,135 ರೂಗಳನ್ನು ಸಂಬಂಧಪಟ್ಟ ವಸೂಲಿ ಮಾಡಿ ಸರ್ಕಾರದ ಖಾತೆಗೆ ಜಮಾ ಮಾಡಬೇಕಾಗಿ ಸೂಚಿಸಲಾಗಿದೆ. ಸರ್ಕಾರಿ ಶಾಲೆ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕಾಂಪೌಂಡ್ ನಿರ್ಮಾಣ. ಸದರಿ ಕಾಮಗಾರಿಯ ಕರ್ತವ್ಯ ಪರಿಶೀಲನೆ ಮಾಡಿದ ಸಮಯದಲ್ಲಿ GSTSನಲ್ಲಿ ಬಿಲ್ ನಂಬರ್ 302ರಲ್ಲಿ GSTSನಲ್ಲಿ 5 GST ಮೊತ್ತ 32,000 ರೂಗಳನ್ನು MBಯಲ್ಲಿ ND ನಂಬರ್ 34/87/01 ಸಂಖ್ಯೆ 6ರಲ್ಲಿ MISನಲ್ಲಿಯೂ 5 GST ಮೊತ್ತ 32,000 ರೂಗಳನ್ನು ದಾಖಲಿಸಿ ಲಿಂಡರ್ಗೂರು ಎಂಟರ್ಪ್ರೈಸಸ್ ಅವರಿಗೆ ಹಣ ಪಾವತಿ ಮಾಡುವುದು ಪರಿಶೀಲನೆ ಕಂಡು ಬಂದಿರುತ್ತದೆ. ಹಾಗಾಗಿ ಸದರಿ ಕಾಮಗಾರಿಯಲ್ಲಿ MIS ಬಿಲ್ ಸಂಖ್ಯೆ 12 ಮತ್ತು 15ರಲ್ಲಿ ಮೊತ್ತ 3,281 ಪ್ಲಸ್ 4,480 7,762 ರೂಗಳನ್ನು MBಯಲ್ಲಿ ಮತ್ತು MISನಲ್ಲಿ ದಾಖಲಿಸಿ ಪಾವತಿಸುತ್ತಾರೆ. ಆದ್ದರಿಂದ GST ಮೊತ್ತವು ಸಂಬಂಧಪಟ್ಟ ಅವರಿಂದ ವಸೂಲಿ ಮಾಡಲು ಸೂಚಿಸಲಾಗಿದೆ. ಚೇಳೂರು ಗ್ರಾಮ ಪಂಚಾಯತಿ JPS ಉರ್ದು ಪಾಠಶಾಲೆಗೆ ಶೌಚಾಲಯ ನಿರ್ಮಾಣ ಕಾಮಗಾರಿ. ಸದರಿ ಕಾಮಗಾರಿ ಗಣಿತ ಪರಿಶೀಲನೆ ಸಮಯದಲ್ಲಿ ಸಾಮಗ್ರಿ ಮೊತ್ತಕ್ಕೆ ಸಂಬಂಧಿಸಿದಂತೆ ಸಾಮಗ್ರಿ ಮೊತ್ತದಲ್ಲಿ ಕಟಾಯಿಸಿರುವ ರಾಜಧನ ರಾಯಲ್ಟಿ
2344 ರೂಪಾಯಿಗಳು ಸಂಬಂಧಪಟ್ಟ ಖಾತೆಗೆ ಜಮಾ ಮಾಡಿರುವುದಿಲ್ಲ. ಆದ್ದರಿಂದ ರಾಜ್ಯದ ರಾಯಲ್ಟಿ ಮೊತ್ತವನ್ನು 2344 ರೂಪಾಯಿಗಳು ಸಂಬಂಧಪಟ್ಟವರಿಗೆ ವಸೂಲಿಸಲಾಗಿದೆ. ಇಲ್ಲಿವರೆಗೂ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಆಗಿರೋ ಅಷ್ಟು ಕಾಮಗಾರಿಗಳು ಅಷ್ಟು ಮೊತ್ತವನ್ನು ಸಭೆ ಮುಂದೆ ಹೇಳಿದ್ದಾರೆ. ಬಟ್ ಅದರಲ್ಲಿ ನ್ಯೂನತೆಗಳಿದೆ ಅನ್ನೋದನ್ನು ಹೇಳಿದ್ದಾರೆ. ಇದೇ ಕಡೆ ಒಂದು ಆಕ್ಷೇಪಗಳಿದ್ರೆ ನಾವೀಗ ಡಿಸ್ಕಸ್ ಮಾಡ್ತೀವಿ. ಇಲ್ಲ ಅಂತಂದರೆ ಇಷ್ಟು ಹೇಳಿದ್ರಲ್ಲ ಕಾಮಗಾರಿಗಳು ಆಗಿಲ್ಲ ಅನ್ನೋದು ಯಾವ್ದಾದ್ರು ಇದ್ರೆ, ಆಗೈತೆ ಅನ್ನೋದು ಯಾವ್ದಾದ್ರು ಇದ್ರೆ ನಿಮ್ಮ ಕೊರತೆ ಏನೇ ಇದ್ರು ಹೇಳ್ಬೋದು. ಸ್ಮಶಾನದ ಹತ್ರ, ಘನತ್ಯಾಜ್ಯ ವಿಲೇವಾರಿ ಘಟಕದ ಹತ್ರ, ಇನ್ನೊಂದು ಎರಡು ಸ್ಕೂಲ್ ಹತ್ರ ರೋಡ್ ಸೈಡ್ 3 ಜಾಗದಲ್ಲಿ ಕೃಷಿ ಹಾಕಿದ್ರು. ಗಿಡ ಘನತ್ಯಾಜ್ಯ ಘಟಕದ ಹತ್ರ ಚೇಳೂರು ಗ್ರಾಮ ಪಂಚಾಯತಿ ಘನತ್ಯಾಜ್ಯ ಘಟಕ ಮತ್ತು ಎಣ್ಣೆಕಟ್ಟೆ ಸ್ಮಶಾನದಲ್ಲಿ ಗಿಡ ನೆಡುವುದು, ಎರಡು ಕಡೆ ಸೇರಿ ಗಿಡ ನೆಡುವುದು. ಅದಕ್ಕೆ ಖರ್ಚಾಗಿರೋ ಮೊತ್ತ 56,428 ಸೊಸಿ ಹಾಕಲಿಕ್ಕೆ, ಮುಂದೆ ತೆಗೆದು ಸೊಸಿ ಹಾಕಲಿಕ್ಕೆ. ನೆಕ್ಸ್ಟ್ ಮಾಡೋದು ಸ್ಮಶಾನಕ್ಕೆ ನಮಗೆ ಕಾಂಪೌಂಡ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಒಂದು ಬಯೋ ಫೆನ್ಸಿಂಗ್ ಅಂತ ಕೊಡಲಿಕ್ಕೆ ಅವಕಾಶ ಇಲ್ಲ. ಬಯೋ ಫೆನ್ಸಿಂಗ್ ಅಂದರೆ ಕತ್ತಾಳಿ ಅಥವಾ ಇನ್ಯಾವುದರ ಗಿಡ ಇಡಲಿಕ್ಕೆ ಬಯೋ ಫೆನ್ಸಿಂಗ್ ಅಂದರೆ ಇದನ್ನು ಕಾಂಪೌಂಡ್ ಗಿಡ ಆಗ್ತದೆ ಆ ಥರದ್ದು ಕತ್ತಾಳಿ ಇಟ್ಟು ಬಯೋ ಫೆನ್ಸಿಂಗ್ ಮಾಡ್ಕೊಳ್ಳಿ ಅವಕಾಶ. ಬಟ್ ನರೇಗಾದಲ್ಲಿ ಬೇರೆ ಅದನ್ನು ಮಾಡ್ಬೋದು. ಅದಕ್ಕೆ ಈ ಥರ ತಂತಿ ಬೇರೆ ಕಾಂಪೌಂಡು ಕಟ್ಬೋದು. ಯಾವುದರಲ್ಲಿ 15ನೇ ಕ್ಲಾಸ್ನಲ್ಲಿ 60% ವಾಟರ್ ಸಪ್ಲೈ ಸಂಬಂಧಪಟ್ಟ ಆಗಿಲ್ಲ. 40% ನಿಮಗೆ ಹಣ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ 20 ಲಕ್ಷ ರಿಲೀಸ್ ಮಾಡಿದ್ರೆ ಅಲ್ಲಿಗೆ 12 ಲಕ್ಷ 8 ಲಕ್ಷದಲ್ಲಿ ಕೆಲಸ ಮಾಡಿ. ಉದಾಹರಣೆ ಹೇಳಿ, ವರ್ಗಾವಣೆ ರೇಖಾ ಯೋಜನೆ ಅಡಿಯಲ್ಲಿ ಬಯೋ ಫೆನ್ಸಿಂಗ್ ಅಂತ ಮಾಡ್ಕೋಬೋದು. ಆ ಕಾರಣಕ್ಕೋಸ್ಕರ ಏನಪ್ಪ ಅಂತಂದ್ರೆ ಮಾಡಬೇಕಾಗಿತ್ತು. ಅದನ್ನ ನಾವು ಹೇಳ್ತಾ ಇದ್ವಿ, ಥರ ಮಾಡಿ ಅವಕಾಶ ಎಲ್ಲ ಒಂದು ಸಮುದಾಯಗಲ್ಲ, ಸಾರ್ವಜನಿಕ ಮಠ. ಆ ಕಾರಣಕ್ಕೋಸ್ಕರ ಅದನ್ನು ಮಾಡೋದಕ್ಕೆ ಅದಾಗಿಲ್ಲ. ಈಗ ನೀವು 50,000 ರೂಪಾಯಿಗೆ 50,000 ರೂಪಾಯಿ ಗಿಡ ಇಡೋದಕ್ಕೋಸ್ಕರ ಇದು ಮಾಡಿಲ್ಲ. ನಮಗೆ ಏನಾಗಿದೆ ಅಂದರೆ ಕಾಂಪೌಂಡ್ ಕಟ್ಟಲಿಕ್ಕೆ ನಮಗೆ ಅವಕಾಶ ನ್ಯಾಷನಲ್ ಇದರಲ್ಲಿ ಇಲ್ಲ. ನಮ್ಮ ರಾಷ್ಟ್ರೀಯ ಏನು ಸ್ಕೂಲ್ ಕಾಂಪೌಂಡ್ ಆಗಲಿ ಇನ್ನೊಂದು ಕಟ್ಟಲಿಕ್ಕೆ ಅವಕಾಶ ಇದೆ. ಯಾವಾಗ ಯಾವ ಸಂದರ್ಭದಲ್ಲಿ ಅಂತಂದರೆ ನಮ್ಮ ತುಮಕೂರು ಜಿಲ್ಲಾ ಪಂಚಾಯತ್ ಮೀಟಿಂಗ್ ಆಯಿತು. ರಾಜ್ಯ ಸರ್ಕಾರ ಕೆಲವು ಒಂದಷ್ಟು ಲಿಬರ್ಟಿ ಕೊಟ್ಟಿದೆ ಕೇಂದ್ರ ಸರ್ಕಾರ. ಏಕೆಂದರೆ ಇಡೀ ಯೋಜನೆ ಮೊತ್ತದಲ್ಲಿ 90 ರೂಪಾಯಿನ ಅವ್ರು ಕೊಡ್ತಾ ಇದ್ದಾರೆ, 10 ರೂಪಾಯಿ ರಾಜ್ಯ ಸರ್ಕಾರ ಆಗ್ತದೆ. 90% ಅವ್ರು ಕೊಡ್ತಾರೆ, 10% ರಾಜ್ಯ ಸರ್ಕಾರ. ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಾಗಿದ್ದರು, ಮೊನ್ನೆ ಬಸವರಾಜ್ ಅವರು MP ಆಗಿದೆ. ಇಲ್ಲಿ ಒಂದು ಸಭೆ ಆಯಿತು ತುಮಕೂರು ಜಿಲ್ಲಾ ಪಂಚಾಯತ್ ಪ್ರಗತಿ ಪರಿಶೀಲನಾ ಸಭೆ ಆಯಿತು. ಆ ಸಭೆಯಲ್ಲಿ ಏನಾಯಿತು ಅಂತಂದರೆ ಪ್ರಸನ್ನ ಕುಮಾರ್ ಅಂತ ನರೇಗಾ ಡೈರೆಕ್ಟರ್, ಅವಾಗ ಏನಾಯಿತು ಅಂದರೆ ನಿಮಗೆ ಶಾಲಾ ಕಾಂಪೌಂಡ್ಗಳ ಅವಶ್ಯಕತೆ ಇದೆ ಅಂತ ನಮ್ಮ ತುಮಕೂರು ಜಿಲ್ಲೆಯ ಮಾನ್ಯ ಶಾಸಕರು ಮತ್ತು ಸಂಸದರು ಅಲ್ಲಿ ಆ ಸಭೆ ಮುಂದೆ ಮಂಡನೆ ಮಾಡಿದ್ರು. ಏನಂತ ಹಿಂಗೆ ಶಾಲೆಗಳಿಗೆ ಕಾಂಪೌಂಡ್ ಅವಶ್ಯಕತೆ ಇದೆ ಹೀಗಾಗಿ ಅವಾಗ ಒಂದು ಪ್ರೊಸೀಡಿಂಗ್ಸ್ ಮಾಡಿದ್ದಾರೆ. ಏನಂತ ಇನ್ನು ಮುಂದೆ ನರೇಗಾದಲ್ಲಿ ಸರ್ಕಾರಿ ಶಾಲೆಗಳಿಗೆ ಮಾತ್ರ ಕಾಂಪೌಂಡನ್ನು ಪ್ರೊವೈಡ್ ಮಾಡ್ಕೊಡೋದು. ಅವತ್ತಿಂದ ನಾವು ಕಾಂಪೌಂಡನ್ನು ಇವತ್ತು ನ್ಯಾಷನಲ್ ಗೈಡ್ಲೈನ್ಸಲ್ಲಿ ಕಾಂಪೌಂಡ್ಗೆ ಅವಕಾಶನೇ ಇಲ್ಲ. ಬೇರೆ ಸ್ಟೇಟಲ್ಲಿ ಕೊಡ್ತಾ ಇಲ್ಲ. ನಮ್ಮ ಸ್ಟೇಟಲ್ಲಿ ನಮ್ಮ ಲಿಬರ್ಟಿ ಅಂದರೆ ನಮ್ಮದು ಒಕ್ಕೂಟ ವ್ಯವಸ್ಥೆ ಅಂದರೆ ಸ್ವಲ್ಪ ನಮಗೂ ಕೆಲವು ಒಕ್ಕೂಟ ಆ ಇದರಲ್ಲಿ ನಮ್ಮ ಸ್ಮಶಾನ ಬರಲಿಲ್ಲ. ಆ
ಹಾಗಾಗಿ ಅದು ಬಯೋಫೆನ್ಸಿಂಗ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಹಾಗಾಗಿ ನೀವೇನು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಲ್ಲಿ ಮನೆ ಅಧ್ಯಕ್ಷರಲ್ಲಿ ನಾನು ಕೇಳ್ಕೊಳ್ಳೋದೇನು, ಅವಶ್ಯಕತೆ ಇದೆ ನಿಮ್ಮ ಒಂದು ಹಣದ ವರ್ಗಾವಣೆಯಲ್ಲಿ ಅಥವಾ 15ನೇ ಕಟ್ಟಡಿ ಹಾಕಿ ಸಾರ್ವಜನಿಕರು ಒತ್ತಾಯ ಮಾಡೋದಂತು ಅದಕ್ಕೆ ಇನ್ನೆಷ್ಟು ಬೇಕಾದ್ರೆ ಫೆನ್ಸಿಂಗ್ ಆದರೂ ಮಾಡಿಸ್ಕೊಳ್ಳಿ ಅಥವಾ ಕಾಂಪೌಂಡ್ ಸ್ವಲ್ಪ ಹೆಚ್ಚು ದುಡ್ಡು ಬೇಕಾಗ್ತದೆ. ಸದ್ಯಕ್ಕೆ ಈ ಥರ ಫೆನ್ಸಿಂಗ್ ಮಾಡಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ನನ್ನ ಸಂಸ್ಥೆಯನ್ನು ಹೇಳ್ತಾ ಇದ್ದೀನಿ. ನಾವು ಜವಾಬ್ದಾರಿ ಹೋಗ್ಬಿಟ್ಟು ಇದು ಗೊತ್ತಾಗುತ್ತೆ. ಬಟ್ ಈ ಸಾರ್ವಜನಿಕ ನಾವು ಎಚ್ಚರಿಕೆ ದಾಖಲಿಕ್ಕೆ ಬರೋಲ್ಲ. ಆ ಕಾರಣಕ್ಕೆ ಅಲ್ಲಿ ಎಷ್ಟು ಖರ್ಚು ಆಗ್ತದೆ ಅಂದರೆ ಅಲ್ಲಿ ಹೋಗಿ ಖರ್ಚು ಆಗ್ತದೆ ಅಧಿಕಾರಿಗಳಿದ್ದಾರೆ ಮಾಡ್ತಕ್ಕಂಥ ಮಠ ಅಂದರೆ ಒಂಥರ ಗುಲಾಬಿ ಥರ ಗ್ರಾಮ ಪಂಚಾಯತಿ ಅನುದಾನದಲ್ಲಿ ಕೆಲಸ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸರ್ ನಮ್ಮದು ಒಂದು 4 ಎಕರೆ ಬದು ನಿರ್ಮಾಣ ಮಾಡ್ತಿದ್ವಿ. ಅಲ್ಲ ಒಂದು ದುಡ್ಡು ನನ್ನ ಪಾಪ ಎಲ್ಲೋದಪ್ಪ ಇದು ಕಲಂಗಡಿ ಅದೇ ಮಾತಾಡ್ಕೊಂಡು ಹೇಳಪ್ಪ ಅವ್ರದ್ದೇನು ಗೊತ್ತು. ಕಲಾವತಿ ರಾಜ ಸಮಾಧಾನ ಇರಬೇಕು. ಸಮಾಧಾನ ಇದ್ದರೆ ಪರಿಹಾರ ಸಿಗ್ತದೆ. ಹೌದು 4 ಎಕರೆ ಬದು ನಿರ್ಮಾಣ ಮಾಡಿದ್ವಿ. ಉಳಿದಿದ್ದು NMR ಪೇಮೆಂಟ್ ಮಾಡ್ಕೊಡ್ತಾರೆ. ರಮಣ ಎಷ್ಟು ಹಣ ಬೇಕಾಗುತ್ತೆ ಹೋಗ್ಬಿಟ್ಟು ಯಾವ ಅಂಗನವಾಡಿ ಯಾವ ಕಾಂಪೌಂಡು ಅಂತ ತಗೊಂಡಾಗ ನಾವು ಗೇಟನ್ನು ಬರೀ ಗೇಟ್ ಹಾಕಲ್ಲ, ಬರೀ ಗೇಟ್ ಬಿಡಿ ಅದೇನು ಸಣ್ಣ ಅಮೌಂಟ್ ಅದು ಗೇಟ್ ಹಾಕ್ಸೋದು ತಾನೆ ತುಂಬ ಸಮಸ್ಯೆ ಆಗ್ತದೆ. ಎಲ್ಲ ಥರದ್ದು ಅಲ್ಲಿ ಜಾಸ್ತಿ ಮಕ್ಕಳುಗಳಿಗೆ ಒಂದು ಸೇಫ್ ಬೆಳಿಗ್ಗೆ ಅಲ್ಲೇ ಊಟ ಅಲ್ಲೇ ಮಾಡ್ತಾರೆ, ಅಲ್ಲೇ ಇದಿದೆ ವಿಸಿಟ್ ಮಾಡಿದ್ವಿ. ಆ ಕಾರಣಕ್ಕೋಸ್ಕರ ಸ್ವಲ್ಪ ಈಗ ಟಾಯ್ಲೆಟ್ ಕಂಪ್ಲೀಷನ್ ಸ್ಟೇಜಿಗೆ ಬಂದಿದೆ. ಅದಾದ ತಕ್ಷಣ ಅಂಗನವಾಡಿಗೆ ಹೇಳಿ ಮೊನ್ನೆ ಮೇಡಮ್ ಅಂತ ಕೇಳಿರು, ಏನೇ ಬಂದಿದ್ರಲ್ಲ ಧೈರ್ಯಕಾರಿ ಕೇಳಿರು, ಅದನ್ನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ನಮಗೆ ಈಗ ಐತಿ ಫೋನ್ ಮಾಡು ಮಳೆ ಮಾಡಲ್ಲ. ಇಲ್ಲಿ ಒಂದು ನಿಮಿಷ ಇದು ಗ್ರಾಮ ಸಭೆ ಎಲ್ಲೆಲ್ಲ ಹೋಗ್ತಾ ಇದೆ. ಒಂದು ನಿಮಿಷ ನಾನು ಹೇಳಿದ್ದೀನಿ ನಿಮ್ಗೆ ಕ್ಲಿಯರಾಗಿ. ನರೇಗಾ ಯೋಜನೆ, 15ನೇ ಹಣಕಾಸು, ರಾಜ್ಯ ಹಣಕಾಸು ಮತ್ತು ಸಮಗ್ರ ಶಿಕ್ಷಣ, ಈ 4 ಯೋಜನೆದು ನಮ್ಮದು ವರದಿ ಆದಮೇಲೆ ನಿಮ್ಮ ಕುಂದುಕೊರತೆಗಳನ್ನು ಬೇರೆ
ಇದಕ್ಕೆ ನರೇಗಾದ ಬೇಕಾದ್ರೆ ಈಗಲೇ ಹೇಳಿ, ಬೇರೆಯವ್ರಿಗೆ ಸಂಬಂಧಪಟ್ಟವಾದ್ರೆ ಲಾಸ್ಟಿಗೆ ಅವಕಾಶ ಕೊಡಿ ದಯಮಾಡಿ. ಯಾಕೆಂದರೆ ಅವರು ಬೇರೆ ಕರ್ತವ್ಯ ಇರ್ತದೆ, ಅವರು ಹೋಗ್ಬೇಕಾಗ್ತದೆ, ಓದಿದ್ದಾನೆ ಲಾಸ್ಟ್ ಅವ್ರಿಗೆ ಎಷ್ಟು ಕೆಲಸ ಇರ್ತದೆ ಮೇಡಮ್. ರಮೇಶು ಫೋಟೋ ಹಾಕೋ ಹೊಡೆದಿರೋದು ರಮೇಶ್ ಕಂಪ್ಲೀಟ್ ಮಾಡ್ಕೊಡ್ತಾರೆ, ಹೇಳಿದ್ದೀನಿ, ಮಾತಾಡಿದ್ದೀನಿ ಹೇಳಿ ಅವ್ರಿಗೆ. ಏನಿದು ಯಾವುದೋ ಇದೆಯಲ್ಲ ಏನಂದ್ರೆ ಏನೋ ಸೋರಿಕೆ ಅಂದರೆ ಅಡುಗೆ ಮನೆ ಸೋರೋದಕ್ಕೆ ತಾಲೂಕ್ ಪಂಚಾಯತಿಗೆ ಒಂದು ಅರ್ಜಿ ಕೊಡಿ. ಹಾಂ, ಅದಕ್ಕೆ ಶೀಟ್ ಹಾಕೋದು ಏನೋ ಮೇಲ್ಗಡೆ ಮಾಡಿಕೊಡ್ತಾರೆ, ಶೀಟ್ ಹಾಕ್ಕೊಡ್ತಾರೆ. ತಾಲೂಕ್ ಪಂಚಾಯತಿಗೆ ನೀವು ಹೆಡ್ ಮಾಸ್ಟರ್ ಒಂದು ಅರ್ಜಿ ಕೊಡಿ ಮೇಡಮ್. ಈಗ ಏನಾಗ್ತದೆ ಅಂದರೆ, ಈಗ ಆಕ್ಷನ್ ಪ್ಲಾನ್ ಸೇರಿಸ್ಕೋಬೇಕು. ಸೇರಿಸ್ಕೊಂಡ ತಕ್ಷಣ ನಿಮಗೆ ಅದು ಅಲ್ಲಿಂದ ಆಕ್ಷನ್ ಪ್ಲಾನ್ ಆಗಿ ನಿಮ್ಗೆ ಗೊತ್ತಿದೆ ಸರ್ಕಾರದ ಪ್ರೊಸೀಜರ್ ಏನಿದೆ. ಇದು ನರೇಗಾ ದುಡ್ಡು ಮಟ್ಟ ಇನ್ಯಾರ್ದಾದ್ರೂ ರೈತರದ್ದು ಕೊಡುಬರ್ತೆಗಳಿದೆಯಾ? ಇವ್ರದ್ದೊಬ್ರದ್ದು ಇತ್ತು, ಇವ್ರದ್ದು ಬಗೆಹರಿಸಿ ಪರಿಹಾರ ಮಾಡಿದ್ವಿ, ಇವರೊಬ್ರದ್ದು ಇತ್ತು, ಇವ್ರದ್ದು ಯಾವುದಕ್ಕೆ ಹಾಕಿದ್ರು ನಿಮಗೆ ಇನ್ಫಾರ್ಮೇಶನ್ ಬರುತ್ತೆ, ಮೊಬೈಲ್ ನಂಬರಿಗೆ ಮೆಸೇಜ್ ಬರುತ್ತೆ, ಅದಕ್ಕೆ ಬರುತ್ತೆ. ನೀವೇ ತಲೆ ಕೆಡಿಸ್ಕೊಬೇಡಿ. ಸರ್, NRS ಜಿಲ್ಲೆ ಫಸ್ಟ್ ಏನಾಗೋದು ಆಕ್ಷನ್ ಪ್ಲಾನಲ್ಲಿ ಏನಿರುತ್ತೋ ಅದನ್ನ ಕಂಟಿನ್ಯೂ ಮಾಡಿವ್ರಿ. ಈಗ ಹೋದ ವರ್ಷ ಇರೋದು ಹೋದ ವರ್ಷನೇ, ಮುಂದಿನ ವರ್ಷ ಬೇಕಾದ್ರೆ ಕಾಮಗಾರಿ ಮಾಡ್ಬೋದಿತ್ತು. ಈಗ ಆ ವರ್ಷದ ಆಕ್ಷನ್ ಪ್ಲಾನ್ ಆ ವರ್ಷನೇ ಕೆಲಸ ಮಾಡಬೇಕು ಅಂತ ಇದು ಮಾಡಿದ್ರಲ್ಲ, ಹೆಂಗೆ ಮಾಡ್ತಾರೆ ಈಗ? ಹೋದ ವರ್ಷ ಆಕ್ಷನ್ ಫಸ್ಟ್ ಅಡಿಷನಲ್ ಆಕ್ಷನ್ ಪ್ಲಾನ್ ಅಂತ ಮಾಡ್ಕೊಂಡು ಮಾಡಿರೋ ಸಬ್ಸಿಡಿ ಪ್ಲಾನ್ಸ್ ಆಗಿರ್ಬೋದು, NRS ಆಗಿರ್ಬೋದು. ಈಗ ಆ ವರ್ಷದ ಕಾಮಗಾರಿ ಆ ವರ್ಷನೇ ಮಾಡಬೇಕು, ನೆಕ್ಸ್ಟ್ ಮುಂದಕ್ಕೆ ಮಾಡಕ್ಕೆ ಬರಲ್ಲ ಅಂತಲ್ಲ, ಹೆಂಗೆ ಅಂತ? ಸರ್ಕಾರದ ತೀರ್ಮಾನ, ಗೌರ್ಮೆಂಟ್ ಆಫ್ ಇಂಡಿಯಾ ತೀರ್ಮಾನ. ಯಾಕೆ ಅಂತಂದರೆ ನಮ್ಮ ರಾಜ್ಯದಲ್ಲಿ ಏನು ನಡೀತಾ ಇದೆ ಅಂತಂದರೆ, ಕಾಮಗಾರಿಗಳನ್ನು ವಾಸ್ತವ ಹೇಳ್ತಾ ಇದ್ದಾರೆ. ಕಾಮಗಾರಿಗಳನ್ನು ಸ್ಟಾರ್ಟ್ ಮಾಡಿಬಿಡೋದು ಮಾರ್ಚು ಎಂಡಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟು ಜನರೇಟ್ ಮಾಡಿ, ವರ್ಕೌಟ್ ಜನರೇಟ್ ಮಾಡಿ. ಅವು ಎಷ್ಟು ಆಗಿದ್ವು ಅಂದರೆ ಲಕ್ಷಾಂತರ ಕಾಮಗಾರಿಗಳಾಗಿತ್ತು. ಅದರಲ್ಲಿ ಏನು ಆನ್ಗೋಯಿಂಗ್ ಮಾಡ್ಕೊಂಡಿರ್ತೀವಿ, ಅದ್ರಾಗ 5% ಅದಕ್ಕೆ ಏನು ಮಾಡಿದ್ರೆ ಇದು ಗಮನಕ್ಕೆ ಬಂದಕ್ಕೆ ನಿರ್ಣಯ ತಗೊಂಡು ನೀವು ಆ ವರ್ಷದ ಕಾಮಗಾರಿನ ಅಷ್ಟು ಮುಗಿಸಿ ಹೊಸ ಕಾಮಗಾರಿ ತಗೋಬೇಡಿ. ಈಗ ಕಮ್ಯುನಿಟಿ ವರ್ಕ್ ಅಂತ ಮಾಡ್ತೀವಿ, ಕೆರೆ ಉಳಿಸೋದಾಗಿರ್ಬೋದು, ಇನ್ನೊಂದಾಗಿರ್ಬೋದು ಮಾಡ್ತೀವಿ ಅಂತೇಳಿ. ಬೇಸಿಗೆ ಕಾಲದಲ್ಲಿ ಕೆರೆ ಉಳಿಸೋಕ್ಕೆ ಅಂತ ಹೋಗ್ತೀವಿ, ಕಾಮಗಾರಿ ವರ್ಕ್ ಕಂಪ್ಲೀಟ್ ಆಗಲ್ಲ. ಏನಾಗುತ್ತೆ, ಆಕ್ಷನ್ ಪ್ಲಾನ್ ಇರುತ್ತೆ, ಆ ವರ್ಷ ಕಂಪ್ಲೀಟ್ ಆಗ್ಬಿಡುತ್ತೆ. ಮಾರ್ಚ್ ನೆಕ್ಸ್ಟ್ ಏಪ್ರಿಲಿಂದ ಬರುತ್ತೆ ಅಂತೇಳಿ. ಏಪ್ರಿಲಿಂದ ಬಂದಾಗ ಹೊಸ ಆಕ್ಷನ್ ಪ್ಲಾನ್ ಇಲ್ಲ ಅಂತ ಹೆಂಗೆ ಮಾಡ್ತೀರಾ? ನಿಮಗೆ ಒಂದು ಈಗೇನು ಆನ್ಗೋಯಿಂಗ್ ಇರುತ್ತೆ ಅದನ್ನ ಮಾಡ್ಕೊಳಕ್ಕೆ ಏನು ತೊಂದರೆ ಇಲ್ವಲ್ಲ? ಅದು ಆನ್ಗೋಯಿಂಗ್ ಆಯ್ತು ಸರ್. ಈಗ ಬೇಸಿಗೆ ಕಾಲದಲ್ಲಿ ನಾವು ಕಾಮಗಾರಿ ಓಪನ್ ಮಾಡ್ತೀವಿ ಅಂತ ಹೇಳಿ, ಸರಿ, ಅದೇನಾಗುತ್ತೆ, ಫುಲ್ ಕಂಪ್ಲೀಟ್ ಆದ್ರೆ ಓಕೆ. ಮಳೆಗಾಲ ಬಂತು ಅಂತಾರೆ, ಗುಂಡಿ ತುಂಬ್ಕೊಳುತ್ತೆ. ಕಮ್ಯುನಿಟಿ ವರ್ಕ್ ಹೇಳ್ತಾ ಇರೋದು ನಾನು. ನೀವು ಅವಾಗ ನೆಕ್ಸ್ಟ್ ವರ್ಷಕ್ಕೆ ಅದು ಕಂಟಿನ್ಯೂ ಮಾಡಕ್ಕೆ ಹೋದಾಗ ಏನಾಗುತ್ತೆ, ಆಕ್ಷನ್ ಪ್ಲಾನ್ ಅದನ್ನ ಇದು ನಮಗೆ ಪೇಮೆಂಟ್ ಆಗಿರಲ್ಲ. ಅದು ಮತ್ತೆ ಅವಶ್ಯದ ಅವಶ್ಯಕ ಅಲ್ಲ, ಆ ವರ್ಷದ್ದು ಆ ವರ್ಷ ಆಕ್ಷನ್ ಪ್ಲಾನ್ ಇದು ಮಾಡಬೇಕು ಅಂದ್ರೆ ನೀವು ಅದೇ ಸ್ವಲ್ಪ ಪೇಮೆಂಟ್ ಆಗಿದ್ರೆ ಕಂಟಿನ್ಯೂ ಮಾಡ್ತೀರಾ? ಅದು ಮುಂಚೆ ಎಲ್ಲ ಈ ವರ್ಷದ ಕಾಮಗಾರಿ ಮುಂದಿನ ವರ್ಷ ಮಾಡಕ್ಕೆ ಅವಕಾಶ ಇತ್ತು. ಬೇಡ, ಈಗ ಮುಂಚೆದು 4,000 5,000 ಕಾಮಗಾರಿಗಳು ಪಂಚಾಯತಿನಲ್ಲೇ ಇದ್ವು. ಅವು ಮಾಡ್ತಾ ಇರಲಿಲ್ಲ, ಇತ್ಲಾಗ ಕ್ಲೋಸ್ ಆಗ್ತಾ ಇರಲಿಲ್ಲ. ಅಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಇಷ್ಟಿಷ್ಟೊಂದು ಕಾಮಗಾರಿಗಳು ಪ್ರತಿ ತಿಂಗಳು ನಮಗೆ CEO ಅವ್ರಿಗೆ VC ಇರ್ತದೆ. ನೀನು ಇಷ್ಟೊಂದು ಯಾಕೆ ಇಟ್ಕೊಂಡಿದ್ಯಾ, ಇವೇನು ಆಗವ ಇಲ್ವಾ, ಮಾಡವ ಇಲ್ವಾ ಅಂತ. ಹಾಗಾಗಿ ಅದು ತುಂಬಾ ಸಮಸ್ಯೆಗಳಾದವು. ಇಷ್ಟೊಂದು ಲಕ್ಷಾಂತರ, ನ್ಯಾಷನಲ್ ಲೆವೆಲ್ ಬಂದರೆ ಕೋಟ್ಯಾಂತರ ಕಾಮಗಾರಿಗಳು. ಹಾಗಾಗಿ ಇದನ್ನು ಒಂದು ತಂದಿದ್ದಾರೆ. ಆನ್ಗೋಯಿಂಗಿಂದ ಸಮಸ್ಯೆ ಇಲ್ಲ. ಇನ್ನೊಂದು ಆಕ್ಷನ್ ಪ್ಲಾನ್ ಮಾಡ್ತೀವಲ್ಲ ನಾವು, ಅದಕ್ಕೆ ಯುವ ಸಾಹೇಬರು ಅನುಮೋದನೆ ಬೇಕು, ಅಲ್ಲ ಪಂಚಾಯತಿಲಿ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಮಾಡ್ಬೋದಾ? ಗ್ರಾಮ ಸಭೆ ತೀರ್ಮಾನ ಮಾಡಿ. NRS ಇದು ಗ್ರಾಮ ಸಭೆ 15 ಫೈನಾನ್ಸ್ ಸರ್, 15 ಫೈನಾನ್ಸ್ ನಿಮ್ಮ ಪಂಚಾಯತಿ ಏನು ಸಾಮಾನ್ಯ ಸಭೆಯಲ್ಲಿ ಸಾಮಾನ್ಯ ನರೇಗಾ
ಬೇಕಾದ್ದು ನೀವು ಇಲ್ಲಿ ಗ್ರಾಮ ಸಭೆಯಿಂದ ನೀವು ತೀರ್ಮಾನ ಮಾಡಿ ಇವ್ರಿಗೆ ಕಳಿಸ್ತೀರಾ, ಯಾರಿಗೆ? ತಾಲೂಕ್ ಪಂಚಾಯತಿಗೆ ಕಳಿಸಿದ್ಮೇಲೆ ಜಿಲ್ಲಾ ಪಂಚಾಯತಿಗೆ ಹೋಗುತ್ತೆ. ಹೌದು ಸರ್, ಈಗ 6 ತಿಂಗಳಿಗೊಮ್ಮೆ ನಾವು ಗ್ರಾಮ ಸಭೆ ಮಾಡ್ತೀವಿ ಅಂತೇಳಿ ನೀವು ವರ್ಕ್ ಇದೊಂದು ಕಾಮಗಾರಿ ಕೇಳೋದು ಅವಾಗ ಕೇಳ್ತೀರಾ? ನಾವು ಆಕ್ಚುಲಿ ಗೈಡ್ಲೈನ್ಸ್ ಇರೋದೇನು ಅಂದರೆ ಅಕ್ಟೋಬರ್ 2ನೇ ತಾರೀಕು ನೀವು ಮುಂದಿನ ವರ್ಷಕ್ಕೆ ಮಾಡ್ಕೋಬೇಕು. 1 ಇಯರ್ ಫುಲ್ಲು ಒಂದೇ ಸರಿ ಮಾಡಬೇಕು. 2-3 ಸರಿ ಇಲ್ಲಿ ಗ್ರಾಮ ಸಭೆ ಮಾಡಲಿಕ್ಕೆ ಅವಕಾಶ ಇಲ್ಲ. 6 ತಿಂಗಳು ಒಂದು ಅವಕಾಶ ಇರುತ್ತಲ್ಲ, ಆಕ್ಷನ್ ಪ್ಲಾನ್ ಈಗ ಮಾಡ್ಬೋದು. ನೀವು ಮೊದಲೇನು ಅಂತಂದರೆ ಹೆಚ್ಚುವರಿ ಆಕ್ಷನ್ ಪ್ಲಾನ್ ಅಂತ ಮಾಡ್ತಾ ಇದ್ದೀವಿ, ಕೊಡ್ತಾ ಇದ್ವಿ. ಈಗ ಕೊಡಲ್ಲ. ಒನ್ಸ್ ಫಾರ್ ಆಲ್ ಅಕ್ಟೋಬರ್ 2ನೇ ತಾರೀಕು ನೀವು ಗ್ರಾಮ ಸಭೆಯಲ್ಲಿ ಅನುಮೋದನೆ ತಗೋಬೇಕು. ಅವತ್ತು ಸ್ಪೆಸಿಫಿಕ್ ಆಗಿ ಆಕ್ಷನ್ ಪ್ಲಾನ್ ಮಾಡಲಿಕ್ಕೆ ಅಂತ ಆ ಗ್ರಾಮ ಸಭೆಯನ್ನು ಮಾಡಿದ್ದಾರೆ. ಅಕ್ಟೋಬರ್ ಗಾಂಧಿ ಜಯಂತಿ 2ನೇ ತಾರೀಕು. ಇನ್ನೇನಾದರೂ ಇದೆಯಾ ನಾರಾಯಣ ಸಂಬಂಧಪಟ್ಟಂಗೆ? ಆಯ್ತು. 15ನೇ ಹಣಕಾಸು 2024-25ನೇ ಸಾಲಿನ ಎಷ್ಟು ಹೆಚ್ಚಾಗಿದೆ ಪ್ರಾರಂಭ ಶುಲ್ಕು 52,98,944. ಅನುದಾನ 46,26,532. ಬ್ಯಾಂಕಿಂದ ಬಂದಿರೋ ಬಡ್ಡಿ 1,91,159. ಒಟ್ಟಾರೆಯಾಗಿ 1,01,22,635. ಒಟ್ಟು ಖರ್ಚಾಗಿರೋ ಮೊತ್ತ 19,88,733. ಹಿಂದಿನ ವರ್ಷದ 52 ಲಕ್ಷ ಉಳಿದಿದ್ದು ಮತ್ತೆ ಈ ವರ್ಷ 24-25ರಲ್ಲಿ ಬಂದಿರ 46 ಲಕ್ಷ ಪ್ಲಸ್ ಬ್ಯಾಂಕ್ ಬಡ್ಡಿ ಎಲ್ಲ ಸೇರಿ ನಮಗೆ ಹೋದ ವರ್ಷ ಅವೈಲಬಲ್ ಆಗಿ ಫಂಡು 1,01 ಲಕ್ಷದ ಒಟ್ಟು ಟೋಟಲ್. ಅದರಲ್ಲಿ 19 ಲಕ್ಷ ಖರ್ಚು ಮಾಡಿದೆ. ಆಗಿರುವಂಥ ಕಾಮಗಾರಿ ಹೋಗ್ತೀನಿ. ಯರನಟ್ಟಿ ಗ್ರಾಮದ ಅರಳಿ ಮರದ ಹತ್ತಿರ ಐಮಾಸ್ ಲೈಟ್ ಅಳವಡಿಕೆ ಕಾಮಗಾರಿ, ಇದು ಬದಲಾವಣೆ ಕಾಮಗಾರಿ ಆಗಿರ್ತದೆ. ಈ ಕಾಮಗಾರಿಗೆ 71,161 ರೂಪಾಯಿ ಖರ್ಚಾಗಿರ್ತದೆ. ಚೇಳೂರು ಗ್ರಾಮದ ದಾಕ್ಷಾಯಣಮ್ಮರವರ ಮನೆಯಿಂದ ಬಾಲಮ್ಮನವರ ಮನೆಯವರೆಗೆ ಚರಂಡಿ ಸ್ವಚ್ಛತೆ ಮತ್ತು ಗ್ರಾಮ ನೈರ್ಮಲ್ಯ ಕಾಮಗಾರಿ. ಈ ಕಾಮಗಾರಿ 71,647 ರೂಪಾಯಿ ಖರ್ಚಾಗಿರ್ತದೆ. ಕೋಡಿಯಾಲ ಗ್ರಾಮದ 1ನೇ ವಾರ್ಡಿನ SC ಕಾಲೋನಿಯಲ್ಲಿ ಚರಂಡಿ ಸ್ವಚ್ಛತೆ ಮತ್ತು ನೈರ್ಮಲ್ಯ ಕಾಮಗಾರಿ. ಈ ಕಾಮಗಾರಿಗೆ 54,864 ರೂಪಾಯಿ ಖರ್ಚಾಗಿರ್ತದೆ. ಕಚನಹಳ್ಳಿ ಗ್ರಾಮದ ಕರೇಗೌಡ ಚೆನ್ನಪ್ಪ ಮನೆಯಿಂದ ಶ್ರೀಮುಕ್ತೇಶ್ವರ ದೇವಸ್ಥಾನದವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ. ಈ ಕಾಮಗಾರಿಗೆ 67,283 ರೂಪಾಯಿ ಖರ್ಚಾಗಿರ್ತದೆ. ಚೇಳೂರು ತುಮಕೂರು ರಸ್ತೆ ಗಿರಿಯಪ್ಪನ ಮನೆ ಮುಂಭಾಗದಿಂದ ಹೇಮಾವತಿ ಚಾನಲ್ವರೆಗೆ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿ. ಈ ಕಾಮಗಾರಿಗೆ 90,000 ಖರ್ಚಾಗಿರ್ತದೆ. ಮೂಗುಣಸೆ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ತಿರ ಐಮಾಸ್ ಲೈಟ್ ಅಳವಡಿಕೆ ಕಾಮಗಾರಿ. ಈ ಕಾಮಗಾರಿಗೆ 68,522 ರೂಪಾಯಿ ಖರ್ಚಾಗಿರ್ತದೆ. ಹಾಗೆ ಬಿಲ್ಸು ಗ್ರಾಮ ಪಂಚಾಯತಿ ಬೀದಿ ದೀಪ ಸಾಮಗ್ರಿ ಖರೀದಿಗೆ ಕಿರಣ್ ಎಂಟರ್ಪ್ರೈಸಸ್ 49,560 ಕುಡಿಯುವ ನೀರಿನ ಸಾಮಗ್ರಿ ಖರೀದಿ ಕಾಮಗಾರಿಗೆ 49,560 ಶ್ರೇಯಸ್ ಎಲೆಕ್ಟ್ರಿಕಲ್ ಕೊಡಿಯಾಲ ಇವರಿಗೆ ಓಡಾಡಕ್ಕಾಗಲ್ಲ ಪುಟ್ಟನಲ್ಲಿ ಬಿದ್ದು ಓಡಾಡಕ್ಕಾಗ್ತಾರೆ ಮನುಷ್ಯರು. ಶ್ರೇಯಸ್ ಎಲೆಕ್ಟ್ರಿಕಲ್ ಕೊಡಿಯಾಲ ಇವರು ಕುಡಿಯುವ ನೀರು ನಿರ್ವಹಣೆಗೆ 14,660 ರೂಪಾಯಿ. ಗ್ರಾಮ ಪಂಚಾಯತಿ ಶ್ರೇಯಸ್ ಎಲೆಕ್ಟ್ರಿಕಲ್ ಕೊಡಿಯಾಲ ಇವರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮೋಟರ್ ಪಂಪ್ ಎತ್ತಿ ಬಿಟ್ಟರೆ ಬಾಬ್ತು 49,342 ರೂಪಾಯಿ. ಶ್ರೇಯಸ್ ಎಲೆಕ್ಟ್ರಿಕಲ್ ಕೊಡಿಯಾಲ ಗ್ರಾಮ ಪಂಚಾಯತಿ ಚೇಳೂರು ಚಾನಲ್ ಪಕ್ಕ ಮೆಟ್ರೋ ಪಂಪ್ ಎತ್ತಿ ಬಿಟ್ಟ ಬಾಬ್ತು ಮೋಟರ್ ಪಂಪ್ 22,880 ರೂಪಾಯಿ. ಶ್ರೀ ಬನಶಂಕರಿ ಮೊಬೈಲ್ ಅಂಡ್ ಹೋಮ್ ಅಪ್ಲೈನ್ಸಸ್ ಗ್ರಾಮ ಪಂಚಾಯತಿ ಅಂಗನವಾಡಿಗಳಿಗೆ ಆಟದ ಸಾಮಗ್ರಿ, ಬಾಲು, ಇಂಗ್ಲೀಷ್ ವರ್ಕು, ಕಿಚನ್ ಶೀಟು, ಆಮೇಲೆ ವೆಜಿಟಬಲ್ ಸೆಟ್ಟು ಇತರ ಸಾಮಗ್ರಿ ಖರೀದಿಗೆ 94,000 ರೂಪಾಯಿ ಖರ್ಚಾಗ್ತದೆ. ಶ್ರೀ ಬನಶಂಕರಿ ಮೊಬೈಲ್ ಅಂಡ್ ಹೋಮ್ ಅಪ್ಲೈನ್ಸಸ್ ಗ್ರಾಮ ಪಂಚಾಯತಿ ಸಭಾಂಗಣಕ್ಕೆ ಹೊಸ ಸ್ಟೀಲ್ ಚೇರ್ ಖರೀದಿ ಬಾಬ್ತು 1,16,392 ರೂಪಾಯಿ ಖರ್ಚಾಗ್ತದೆ. ಕಿರಣ್ ಎಂಟರ್ಪ್ರೈಸಸ್ ತುರುವೇಕೆರೆ ಅವರಿಗೆ 90 mm ಬಾಲ್ವಾಲು, 63 mm NR ಪೈಪು, PVC ಪೈಪು, ಕಾಲರ್ ಬೆಂಡು
ಇವರಿಗೆ 49,560 ರೂಪಾಯಿ ಖರ್ಚಾಗ್ತದೆ. AVS ಎಂಟರ್ಪ್ರೈಸಸ್ ತುಮಕೂರು ಇವರಿಗೆ 23 ವ್ಯಾಟ್ಸ್ LED ಬಲ್ಬು, 1.5 mm ವೈರು, CJ ಬೋರ್ಡು, ಟೇಪು, ಇಷ್ಟಕ್ಕೆ 2,04,233 ಕಿರಣ್ ಎಂಟರ್ಪ್ರೈಸಸ್ ತುರುವೇಕೆರೆ, NRV ಕಾಲರು, NTA, PVC ಪೈಪು, 4mm ಕೇಬಲ್ 49,620 ರೂಪಾಯಿ ಖರ್ಚಾಗ್ತದೆ. ಶ್ರೇಯಸ್ ಎಲೆಕ್ಟ್ರಿಕಲ್ ಗೋಡಿಯಾಲ ಚೇಳು ಗ್ರಾಮಕ್ಕೆ 12 HP 20 ಸ್ಟೇಜ್ ಪಂಪು ಮೋಟರ್ ಖರೀದಿ, 4mm ಕೇಬಲ್ ಖರೀದಿಗೆ 42,209 ರೂಪಾಯಿ ಖರ್ಚಾಗ್ತದೆ. ಶ್ರೀ ಅನ್ನಪೂರ್ಣ ಜನರಲ್ ಸ್ಟೋರ್ ಚೇಳೂರು ಗ್ರಾಮ ಪಂಚಾಯತಿಗೆ 4mm ಕೇಬಲ್ ಖರೀದಿಗೆ 50,303 ರೂಪಾಯಿ ಖರ್ಚಾಗ್ತದೆ. ಕಿರಣ್ ಎಂಟರ್ಪ್ರೈಸಸ್ ತುರುವೇಕೆರೆ ಗ್ರಾಮ ಪಂಚಾಯತಿಗೆ 40mm PVC ಪೈಪು, ಬಾಲ್ವಾಲು, ಎಲ್ಬೋ, 63mm PVC ಪೈಪು, 75mm ಟಿ ಖರೀದಿಗೆ 49,520 ರೂಪಾಯಿ ಖರ್ಚಾಗ್ತದೆ. ಕಿರಣ್ ಎಂಟರ್ಪ್ರೈಸಸ್ ತುರುವೇಕೆರೆ ಗ್ರಾಮ ಪಂಚಾಯತಿಗೆ 25mm ಎಲ್ಬೋ, PVC ಪೈಪು, ಆಮೇಲೆ MT, J ಎಲ್ಬೋ, ಬಾಲ್ವಾಲ್ ಗಮ್ ಖರೀದಿಗೆ 49,830 ರೂಪಾಯಿ ಖರ್ಚಾಗ್ತದೆ. ಚೇತನ್ ಹಾರ್ಡ್ವೇರು ಚೇಳೂರು ಗ್ರಾಮ ಪಂಚಾಯತಿಗೆ 63mm NRV ಕಾಲರು, NTA, PVC ಪೈಪ್, ಪೇಂಟು, ಟೇಪ್ ಖರೀದಿಗೆ 49,516 ರೂಪಾಯಿ ಖರ್ಚಾಗ್ತದೆ. ಚೇತನ್ ಹಾರ್ಡ್ವೇರ್ ಚೇಳೂರು ಗ್ರಾಮ ಪಂಚಾಯತಿಗೆ LED ಬಲ್ಬು ಓರ್ಡರ್ ಖರೀದಿಗೆ 6,431 ರೂಪಾಯಿ ಖರ್ಚಾಗ್ತದೆ. ಶ್ರೇಯಸ್ ಎಲೆಕ್ಟ್ರಿಕಲ್ ಗೋಡಿಯಾಲ ಇವರಿಗೆ ಗ್ರಾಮ ಪಂಚಾಯತಿಗಳಿಗೆ ಮೋಟರ್ ಪಂಪು ಮೋಟರ್ HB ಬಾಕ್ಸು 31,720 ರೂಪಾಯಿ ಖರ್ಚಾಗ್ತದೆ. ಶ್ರೇಯಸ್ ಎಲೆಕ್ಟ್ರಿಕಲ್ ಗೋಡಿಯಾಲ ಗ್ರಾಮ ಪಂಚಾಯತ್ ಗೋಡಿಯಾಲ ಕಾಡ್ಬೇಟ್ನಹಳ್ಳಿ ಕಚನಹಳ್ಳಿ ಗ್ರಾಮದಲ್ಲಿ ಮೋಟರ್ ಪಂಪ್ HB ಬಾಕ್ಸು 14,200 ರೂಪಾಯಿ ಖರ್ಚಾಗ್ತದೆ. ಚೇತನ್ ಹಾರ್ಡ್ವೇರ್ ಚೇಳೂರು 50 ವಾಟ್ಸು LED ಬಲ್ಬು ಖರೀದಿಗೆ 73,315 ರೂಪಾಯಿ ಖರ್ಚಾಗ್ತದೆ. ಶ್ರೇಯಸ್ ಎಲೆಕ್ಟ್ರಿಕಲ್ ಗೋಡಿಯಾಲ ಇವರು ಗ್ರಾಮ ಪಂಚಾಯತ್ ಬಂಗಿನಹಳ್ಳಿ ಗ್ರಾಮದಲ್ಲಿ ಮೋಟರ್ ಪಂಪ್ HB ಬಾಕ್ಸು 15,800 ರೂಪಾಯಿ ಖರ್ಚಾಗ್ತದೆ. ಶ್ರೇಯಸ್ ಎಲೆಕ್ಟ್ರಿಕಲ್ ಗೋಡಿಯಾಲ ಗ್ರಾಮ ಪಂಚಾಯತ್ ಚೇಳೂರು ನಾಲ್ಕೈದು ಪಕ್ಕ ಪುಟ್ಟನಹಳ್ಳಿ 2ನೇ ಬ್ಲಾಕ್ 3 ಎಣ್ಣೆಗಟ್ಟೆ ಗ್ರಾಮದಲ್ಲಿ ಮೋಟರ್ ಪಂಪ್ HB ಬಾಕ್ಸು 42,860 ರೂಪಾಯಿ. ರಂಗನಾಥ ಎಂಟರ್ಪ್ರೈಸಸ್ ತುಮಕೂರು ಗ್ರಾಮ ಪಂಚಾಯತ್ಗೆ 6mm ವೈರು, 20 ವ್ಯಾಟ್ಸ್ LED ಬಲ್ಬು, 1.5 mm ವೈರು ಇದಕ್ಕೆ 49,816 ರೂಪಾಯಿ ಖರ್ಚಾಗ್ತದೆ. ರಂಗನಾಥ ಎಂಟರ್ಪ್ರೈಸಸ್ ತುಮಕೂರು ಅವರಿಗೆ ಗ್ರಾಮ ಪಂಚಾಯತ್ 6mm ವೈರು, 20 ವ್ಯಾಟ್ಸ್ LED ಬಲ್ಬು, 1.5 ವೈರು, ಬೆಡ್ ಸ್ವಿಚ್ಚು, DP ಸ್ವಿಚ್ಚು ಖರೀದಿಗೆ 82,865 ರೂಪಾಯಿ ಖರ್ಚಾಗ್ತದೆ. ರಂಗನಾಥ ಎಂಟರ್ಪ್ರೈಸಸ್ ತುಮಕೂರು ಗ್ರಾಮ ಪಂಚಾಯತ್ಗೆ ಬ್ಲೀಚಿಂಗ್ ಪೌಡರ್, ಫೆನಾಯಿಲ್, ಸೋಡಿಯಂ ಕ್ಲೋರೈಡ್ ಖರೀದಿಗೆ 34,880 ರೂಪಾಯಿ ಖರ್ಚಾಗ್ತದೆ. ರಂಗನಾಥ ಎಂಟರ್ಪ್ರೈಸಸ್ ತುಮಕೂರು ಗ್ರಾಮ ಪಂಚಾಯತಿಗೆ 25mm ಎಲ್ಬೋ, PVC ಪೈಪು, MT, ಎಲ್ಬೋ, ಬಾಲ್ವಾಲ್ ಗಮ್ಮು ಖರೀದಿಗೆ 20,000 ಖರ್ಚಾಗ್ತದೆ. ಚೇತನ್ ಹಾರ್ಡ್ವೇರ್ ಚೇಳೂರು ಗ್ರಾಮ ಪಂಚಾಯತಿಗೆ 63mm NRV ಕಾಲರು, NTA, PVC ಪೈಪ್, ಗಮ್, ಬೆಂಡು, ಟೇಪು ಖರೀದಿಗೆ 42,820 ರೂಪಾಯಿ ಖರ್ಚಾಗ್ತದೆ. ಮನತಾ ಎಂಟರ್ಪ್ರೈಸಸ್ ತುಮಕೂರು ಗ್ರಾಮ ಪಂಚಾಯತಿ ಮೂಗನಹುಂಟೆ ಗ್ರಾಮಕ್ಕೆ 15 HP ಸ್ಟಾರ್ಟರ್ ಖರೀದಿಗೆ 14,562 ರೂಪಾಯಿ ಖರ್ಚಾಗ್ತದೆ. ಬಸವರಾಜು CB ನವೀನ್ ಕುಮಾರ್ ಗ್ರಾಮ ಪಂಚಾಯತ್ ಚೇಳೂರು ತುಮಕೂರು ರಸ್ತೆಯ ಹಿರಿಯಪ್ಪನ ಮನೆಯ ಮುಂಭಾಗದಿಂದ ಹೇಮಾವತಿ ಚಾನಲ್ವರೆಗೆ ಕುಡಿಯುವ ನೀರಿನ ಪೈಪ್ಲೈನ್ ಮಾಡಿದ ಕಾಮಗಾರಿ ಬಾಕಿ ನೀರಿನ ಬಾಕ್ಸು 4,000. ಮಂಗಳಗೌರಮ್ಮ, ಚಿಕ್ಕಮ್ಮ, ಶಿಲ್ಪ, ಆರ್ವಿ ಘನತೇಜ ವಿಲೇವಾರಿಗಾರರಿಗೆ ಚಾಲಕರು ಮತ್ತು ಸಹಾಯಕರಿಗೆ ಗೌರವಧನ ವಿತರಿಸಿದ ಬಾಕ್ಸು 60,000. ಒಟ್ಟು 15,65,256 ರೂಪಾಯಿ. ಇಷ್ಟು 2024-25ನೇ ಸಾಲಿನಲ್ಲಿ 15ನೇ ಹಣಕಾಸಲ್ಲಿ ಖರ್ಚಾಗಿರುವಂಥ ಮೊತ್ತ. ಇದಕ್ಕೆ ಸಂಬಂಧಪಟ್ಟಂತೆ 15 ಹಣಕಾಸಲ್ಲಿ ಇದು SSTಗಳಿಗೆ ಯಾವ ರೀತಿ 15 ಹಣಕಾಸಲ್ಲಿ ಪರಿಶಿಷ್ಟ ಜಾತಿಗೆ ಇವ್ರು ಬಂದಾರ ಮಾಡಿ ಟೀಪಿಂಗ್ ಕೊಟ್ಟು ತೂಕ ನೋಡಿ ಅವರು ಗೈಡ್ಲೈನ್ಸ್ ಪ್ರಕಾರ ಆಕ್ಷನ್ ಪ್ಲಾನ್ ಸಂಪರ್ಕ ಅಲ್ಲ ಪುಟ್ಟಣ ಅವ್ರು ರೈತರದು ಜಾತಿ ಪಟ್ಟಿಯಲ್ಲಿ 18-25% ಹಣ ಸೇವ್ ಮಾಡಿದ್ರಲ್ಲ ಆ ವರ್ಕ್ ಎಲ್ಲಿ ಮಾಡಿದ್ದೀರಾ?
ಅಂದರೆ ಆಯಾ ಊರಿಗೆ ಈಗ ನೈರ್ಮಲ್ಯದಲ್ಲಿ 18% ತಗೋಬೇಕು. ಆ ನೈರ್ಮಲ್ಯದಲ್ಲಿ ಆ ಊರ ಪರಿಶಿಷ್ಟ ಜಾತಿ ಕಾನೂನುಗಳಲ್ಲಿ ಸ್ವಚ್ಛತೆ ಏನು ಬೇಕೋ ಇದನ್ನ ತಗೊಂಡಿದ್ದೀವಿ. ಎಲ್ಲಿ ಮಾಡಿದ್ರೆ ಯಾವ ಊರ ಬೇಡ ಏನಾಗಿದೆ ಅಂತಂದ್ರೆ ಗ್ರಾಮ ಸಭೆ ಉದ್ಯೋಗತ್ರಿ ನೋಂದಣಿ ಮಾಡಿದ ಎಸ್ಸಿ ಕಾಲೋನಿಯಲ್ಲಿ ಚರಂಡಿ ಸ್ವಚ್ಛತೆ ಮತ್ತು ಗ್ರಾಮ ನೈರ್ಮಲ್ಯ ಇದು ಅದು ಪಂಚಾಯತ್ ಮತ್ತು 54,864 ಅದು ಆ ಕಂಪನಿ ಬರುತ್ತೆ. ಖರ್ಚು ಮಾಡಲೇಬೇಕಾಗುತ್ತೆ. ಇಲ್ಲಿ ಏನು ಪ್ರಾಬ್ಲಮ್ ಏನಾಗಿದೆ ಅಂದರೆ ನಿಮಗೆ ಕಾಮಗಾರಿಗಳನ್ನು ಗುರುತಿಸ್ಬಿಟ್ಟು ಆಗ್ತಾ ಇದೆ. ಈಗ ಹೇಳ್ತಾರೆ ಅವ್ರು ಅರ್ಥ ಆಯ್ತು 15 ಫೈನಾನ್ಸಲ್ಲಿ ಅವ್ರಿಗೆ 54,000 ಪಡಿಯಾಲ ಗ್ರಾಮದಲ್ಲಿ ಚರಂಡಿ ಮೇಲೆ ಕೊಡಿಲ್ಲ. ಅದ್ರ ಬಗ್ಗೆ ಪ್ರಾಬ್ಲಮ್ ಇಲ್ಲ. ನೀವು ಪರಿಶಿಷ್ಟ ಜಾಸ್ತಿ ಪರಿಶಿಷ್ಟ ಬಗ್ಗೆ 25% ಅಮೌಂಟಲ್ಲಿ ಎಲ್ಲಿ ಮಾಡಿದಿರಿ ಅದನ್ನು ಪೇಮೆಂಟ್ ಅದರಲ್ಲಿ ಯಾಕಂದ್ರೆ ರೈತಾಗಬೇಕಾಯ್ತಲ್ಲ. 54 ಪ್ಲೇಸ್ ಹೆಸರು ಹೇಳಿ ಸ್ವಾಮಿ. ಈಗ ಅವ್ರಿಗೆ 54,000 ದುಡ್ಡು ಕೊಟ್ಟಿದ್ರ ಒಪ್ಕೊಂಡು ನೀವು ಅದನ್ನೇ ಈಗ 25% ಅಮೌಂಟ್ ದುಡ್ಡು ಸೇರಿಸಿದ್ರೆ ಇದು ಜಾಸ್ತಿ ಆಗ್ಬೇಕಲ್ಲ ಅವ್ರಿಗೆ ಪೇಮೆಂಟ್ ಇನ್ನೂ ಜಾಸ್ತಿ ಆಗಲ್ಲ. ಹಂಗಲ್ಲ 25% ಅಂದರೆ ನೀವು ಸೇರಿಸ್ಕೊಡೋದಲ್ಲ. ಫಾರ್ ಎಕ್ಸಾಂಪಲ್ ನಿಮಗೆ ಒಂದು 10 ಲಕ್ಷ 10 ಲಕ್ಷದಲ್ಲಿ 25% 2.5 ಲಕ್ಷ ನಿಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿರೋ ಕಾಮಗಾರಿಗಳು ಅಥವಾ ಅವ್ರಿಗೆ ಏನಾದರೂ ಆ ಜಾಗದಲ್ಲಿ ಆಗಿರೋ ಕಾಮಗಾರಿಗಳು ಅದಕ್ಕೆ 2.5 ಲಕ್ಷ. ಕುಡಿಯೋ ನೀರಿಂದ ಇರ್ಬೋದು, ಅದ್ರ ಜೊತೆ ಸೇರಿರ್ಬೋದು. ವಾಟರ್ ಸಪ್ಲೈದೇ ಇರ್ಬೋದು, ಪೈಪ್ಲೈನ್ ವಾಟರ್ ಸಪ್ಲೈಗೆ ನೀವು 70% ಪೇಮೆಂಟ್ ಅಲ್ಲ 60% ಪೇಮೆಂಟ್ ಅದರಲ್ಲಿ 25% ಬರುತ್ತೆ. ಹೌದಲ್ಲ, ಅದರಲ್ಲೂ 25% ಬರುತ್ತೆ. ಈಗ ನಿಮ್ಮ ಏರಿಯಾದಲ್ಲಿ ಒಂದು ಬೋರ್ ಇದೆ, ಈಗ ಅವರು ಕೇಳ್ತಿರೋ ಕ್ವಶನ್ ಬೇರೆ ಐತೆ, ನೀವು ಹೇಳ್ತಾರೆ ಉತ್ತರ ಬೇರೆ ಐತೆ. ಅವ್ರು ಹೇಳ್ತಾರೆ ಹೆಂಗ್ ಗೊತ್ತಾ? ಅಲ್ಲಲ್ಲ ಹಂಗಲ್ಲ, 25% ವರ್ಕ್ ಕಾಮಗಾರಿ ಏನ್ ಮಾಡಿದ್ರ ಅಂತ ಕೇಳ್ತಾರೆ. SC ಅನುದಾನ ಬಂತಾರೆ 25%. ಆ ಕಾಮಗಾರಿ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳ್ತಾರೆ ಬಿಟ್ಟು ವರ್ಗ ಒಂದು ಅವೆಲ್ಲ ಕೇಳ್ತಿಲ್ಲ ಅವರು. 10 ಲಕ್ಷ ಇತ್ತು ಅಂತಂದ್ರೆ 2.5 ಲಕ್ಷ ರೂಪಾಯಿ ಖರ್ಚು ಮಾಡಬೇಕು. ನಿಮ್ಮ ಏರಿಯಾದಲ್ಲಿ ಬೋರ್ ರಿಪೇರಿ ಮಾಡಿ ಅದಕ್ಕೇನಾದ್ರು ಬೀದಿ ಲೈಟ್ ಹಾಕಿದ್ರು ಅದಕ್ಕೂ ಬಂದ್ಬಿಡುತ್ತಂದ್ರೆ ಅದು ಸೇರ್ಕೊಂಡ್ಬಿಡುತ್ತೆ. ಅರ್ಥ ಆಯ್ತಾ ನಿಮಗೆ? ನಿಮ್ಮ ಏರಿಯಾದಲ್ಲಿ ಯಾವುದಾದ್ರೂ ಒಂದು ಪೈಪ್ ಲೈನ್ ಹಾಕಿದ್ರು ಅದನ್ನು 25% ಒಳಗೆ ಬರುತ್ತೆ. ಗೊತ್ತಾಯ್ತಾ? ಇಲ್ಲಿ ಏನಾಗಿದೆ ಅಂತಂದ್ರೆ ಯಾವುದಾದ್ರೂ ಕಾಮಗಾರಿಗಳನ್ನು ನೋಡಿ ಅನುಷ್ಠಾನ ಮಾಡಬೇಕಾಗಿತ್ತು. ಅಂದರೆ ಕಾಮಗಾರಿಗಳು ಇನ್ನೂ ದುಡ್ಡಿದೆ. ನಿಮ್ಮ ಹತ್ರ ಇನ್ನೆಷ್ಟಿದೆಯಪ್ಪ ಬ್ಯಾಲೆನ್ಸ್ ಸರ್ ಅಂದ್ರೆ ನೀವು ಟೈಡ್ ಒನ್ ಟೈಡ್ ಹೇಳೋರು ಗೊತ್ತಾಗುತ್ತೆ. ಅದು ಟೈಡ್ ಒನ್ ಟೈಡ್ ಹೇಳೋರು ಗೊತ್ತಾಗುತ್ತೆ. ಟೈಡು ನೋಡಿ 60% ಟೈಡ್ ಅದು. ನೀವು ವಾಟರ್ ಸಪ್ಲೈ ಇಟ್ಬಿಟ್ರೆ ಇನ್ನೇನು ಖರ್ಚು ಮಾಡೋಂಗಿಲ್ಲ. ನೈರ್ಮಲ್ಯ ವಾಟರ್ ಸಪ್ಲೈ. ಇನ್ನು 40% ಮಾತ್ರ ನೀವು ಏನಾದರೂ ರಸ್ತೆ ಅಥವಾ CC ರೋಡು ಅದು ಮಾಡ್ಕೊಳಕ್ಕೆ ಅವಕಾಶ ಇದೆ. ಆ 40%ಅಲ್ಲಿ 25% ತೆಗಿಬೇಕು ನೀವು. ಅರ್ಥ ಆಯ್ತಾ? ಆ 40ನಲ್ಲಿ 25% ತರಬೇಕು. ಈ 60ನಲ್ಲಿ 25% ಬರಬೇಕು. ನಿಮ್ಮ ಏರಿಯಾದಲ್ಲಿ ಬೋರ್ ರಿಪೇರಿ ಮಾಡಿದ್ರು ಅದು ಸೇರ್ಕೊಂಡ್ಬಿಡುತ್ತೆ ಆ ಟೈಡಲ್ಲಿ. ಗೊತ್ತಾಯ್ತಲ್ಲ? ಈ 40%ಅಲ್ಲಿ ಏನಾದರೂ ಅನ್ಟೈಡ್ ಇರುತ್ತಲ್ಲ ಅದರಲ್ಲೂ ಬಟ್ ಆಕ್ಷನ್ ತಗೊಂಡು ಅದನ್ನು ಅವಕಾಶ ಮಾಡಿಕೊಟ್ಟಿರ್ತಾರೆ. ಬಟ್ ಕಾಮಗಾರಿಗಳು ಪೂರ್ತಿ ಆಗಿರಲ್ಲ. ಅದು ಸಮಸ್ಯೆ ಆಗಿರೋದು. ಆಕ್ಷನ್ ಪ್ಲಾನಲ್ಲಿ ಪೂರ್ತಿ ಮಾಡ್ಕೊಂಡಿರ್ತಾರೆ, ಕೆಲಸಗಳು ಮಾಡಿರೋ ಬಟ್ ದುಡ್ಡಿದೆ, ಹಣ ಇದೆ. 81 ಲಕ್ಷ ರೂಪಾಯಿ ಲಾಸ್ಟ್ ಇಯರ್ ಉಳಿದಿರೋದು. ಸೊ ಅದರಲ್ಲೂ ಮಾಹಿತಿ ಕೊಡ್ತಾಗುತ್ತೆ. ಹೆಂಗೆ ಅಂದ್ರೆ ನೀವು ಟೋಟಲ್ ಅಮೌಂಟ್ 81 ಲಕ್ಷ ಉಳಿದೈತೆ ಅಂತ ಹೇಳ್ತೀರಾ. ಅದರಲ್ಲಿ ಸಿಬ್ಬಂದಿ ಸಂಬಳ ಇರುತ್ತೆ, ವಿದ್ಯುತ್ ಬೆಸ್ಕಾಂದು ಬೆಳಕು ಇರುತ್ತೆ, ಮತ್ತೆ SC ಅನುದಾನ ಇರುತ್ತೆ. ಅವೆಲ್ಲ ಹೇಳ್ಬೇಕು ನೀವು. ಟೋಟಲ್ 90 ಲಕ್ಷ ಉಳಿದೈತೆ ಅಂತ ಜನಗಳಿಗೆ ಏನಾಗುತ್ತೆ ಅಂದ್ರೆ ಗೊತ್ತಿಲ್ಲದವ್ರಿಗೆ ಪಂಚಾಯತಿ 90 ಲಕ್ಷ ಐತೆ ಹೆಂಗ್ ಕ್ರಿಯೇಟ್ ಮಾಡೋದು ಅಂತಾರೆ. ಅದು ನೀವು ಅದಕ್ಕೆ ಹೇಳಿದ ಟೈಡ್ ಒನ್ ಟೈಡ್ ಹೇಳೋದಿತ್ತಾಗ ಪಂಚಾಯತಿ ಸಿಬ್ಬಂದಿ ಅಲ್ಲಿ ಜನಗಳು ಅದ್ರದ್ದು ದುಡ್ಡು ಬೆಸ್ಕಾಂ ಹೋಗ್ತದೆ.
ಆಮೇಲೆ ಕುಡಿಯೋ ನೀರಿದ್ದು ಏನಾದರೂ ಸಮಸ್ಯೆ ಆದರೆ ಏನಕ್ಕೆ ನಿಮಗೆ ಅಂದರೆ ಆಲ್ಮೋಸ್ಟ್ ಒಂದು ಹಾಫ್ ಡೇ ಅಥವಾ ಒಂದು ಡೇ ಒಳಗೆ ನಿಮ್ಮ ವಾಟರ್ ಮ್ಯಾನ್ಗಳು ಅವನ್ನ ಅಟೆಂಡ್ ಮಾಡೋಕ್ಕೆ ಪ್ರಯತ್ನ ಬೀಳ್ತಾರೆ. ಯಾವುದೇ ಕುಡಿಯೋ ನೀರಿಂದಾದ್ರೂ ಯಾವುದೇ ಗ್ರಾಮ ಪಂಚಾಯತಿನಲ್ಲಿ ನಮ್ಮ ತುಮಕೂರು ಜಿಲ್ಲೆ ಯಾವುದೇ ಗ್ರಾಮ ಪಂಚಾಯತ್ ಕುಡಿಯೋ ನೀರಿನ ಮಾತ್ರ ಒಂದು ತಿಂಗಳೊಳಗೆ ಅಲ್ಲಿ ಹೋಗಿ ರೀಚ್ ಆಗ್ತಾರೆ. ಏನೋ ಒಂದು ದೊಡ್ಡದಿದ್ರೆ ಒಂದು ಸ್ವಲ್ಪ ಲೇಟ್ ಆಗ್ಬೋದು, ಸಣ್ಣ ರಿಪೇರಿ ಮಾಡೋದಕ್ಕೆ ಕೆಲಸ ಮಾಡ್ತಾರೆ. ಅದಕ್ಕೆ ಇಮಿಡಿಯೇಟ್ ಬೈಕು ಇನ್ನೊಂದು ಮತ್ತೊಂದು ಖರೀದಿ ಮಾಡಬೇಕಾಗುತ್ತೆ. ಇಲ್ಲಿ ಕ್ಯಾಶ್ ಯಾವುದು ಇಟ್ಕೊಂಡಿರಲ್ಲ. ಯಾರೋ ಒಬ್ಬರು ನಿಮ್ಮ ಅಂಗಡಿಗಳು ಇರ್ತಾರಲ್ಲ ಅವ್ರ ಹತ್ರ ಹೋಗಿ ಸಾಲ ತಂದು ಆಮೇಲೆ ಲೇಟ್ ಆಗ್ತದೆ. ಇಲ್ಲಿ ಒಳಗಡೆ ಬಂದಾಗ ಹೇಳಿ ಅದು ಗ್ರಾಮ ಪಂಚಾಯತಿ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಇದು ಹ್ಯಾಂಡಿಕ್ಯಾಪ್ಟು ಮತ್ತು ಸ್ಪೋರ್ಟ್ಸ್ ಇರುತ್ತಲ್ಲ ಅದು ಕೈ ಕೊಡ್ತಾರೆ. ಅದನ್ನು ಒಂದು ಇದು ಕೊಟ್ಟಿದ್ದಾರೆ, ಆಟದ್ದು ಇದನ್ನು ಕೊಟ್ಟಿದ್ದಾರೆ. ಎಲ್ಲದರಲ್ಲೂ ಡಿವೈಡ್ ಆಗುತ್ತೆ. ಅಲ್ಲಿ ಕೊಟ್ಟಾಗ ಏನಾಗುತ್ತೆ ಅಂದರೆ ಅಂಗನವಾಡಿಗೆ ಅಲ್ಲೂ SC/ST ಮಕ್ಕಳು ಹೋಗ್ತಿರ್ತಾರೆ. ಎಲ್ಲಿ ನಿಮ್ಮ ಅದರಲ್ಲೂ ನನ್ನ ಪ್ರಶ್ನೆ ನಿಮಗೆ ಹೇಳಿದ್ರೆ ನೀವು ನಾನು ಸ್ವೀಕಾರ ಮಾಡ್ತೀನಿ. ಈಗ 25% ಅಮೌಂಟ್ ಸ್ಪೆಸಿಫಿಕ್ ಆಗಿ ಇಂಥ ಜಾಗಕ್ಕೆ ಹಾಕಿದ್ವಿ ಅಂತ ಹೇಳ್ಬಿಟ್ಟು ಅದನ್ನ ನೀವು ಕಾಮಗಾರಿ ಹಾಕೊಂಡಾಗ ಅದನ್ನ ಸಿಗುತ್ತೆ. ನೀವು ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಯಾವುದೋ ಒಂದು ಕಾಲೋನಿಲ್ಲ ಒಂದು CC ರಸ್ತೆ ಅಲ್ಲಿ ನೀವು ಕಾಲೋನಿ ಆ ಸ್ಪೆಸಿಫಿಕ್ ಆಗಿ ಹಾಕೊಂಡಾಗ ಅದು ಇದೇ ಕಾಮಗಾರಿ ಇದೆ. ಇದ್ರೊಳಗಡೆ 1 ಲಕ್ಷದ 15 ಫೈನಾನ್ಸ್ ಇರಬೇಕು. 1 ಲಕ್ಷ ರೂಪಾಯಿ ಬರೇ ಚರಂಡಿ ತೆಗೆದಿದ್ದಾರೆ. ಚರಂಡಿ ಕೆಲಸ ಆಗಿರೋದು ಒಂದು 20,000 ರೂಪಾಯಿ ಆಗಿರ್ಬೋದು ಅಷ್ಟೇ. 80,000 ರೂಪಾಯಿ ಕೆಲಸ ಕರೆಕ್ಟಾಗಿ ಆಗಿಲ್ಲ. ಇವತ್ತು ಬೇಕಾದ್ರೆ ನೀವು ಬೇಕಾದ್ರೆ ಸ್ಪಾಟ್ ಯೂಸ್ ಮಾಡಿ, ಯಾಕೆಂತಂದರೆ ನೋಡಲೇಬೇಕು. ಯಾಕೆಂದ್ರೆ ಈ ವಿಡಿಯೋಗೆ ಹೇಳ್ತಾ ಇರೋದು ನೋಡಲೇಬೇಕು ನೀವು. ಇವತ್ತು ಕೂಡ ಚರಂಡಿ ವ್ಯವಸ್ಥೆಯನ್ನು ಅದನ್ನು ಕ್ಲಿಯರ್ ಆಗಿಲ್ಲ ಮತ್ತು ಅದು ಅರ್ಧ ಬರ್ದ ಅದಾಗಿದೆ. 25% ನಾವು ಕರೆಕ್ಟಾಗಿ ಸ್ವಲ್ಪ ಜಾಗ ತಲುಪ್ತಾನೆ ಅಂತ ನನ್ನ ಒಂದು ಗಂಟೆ ಆಯಿತು. ನಾಟು ಜೇಳೂರು ಗ್ರಾಮ ಪಂಚಾಯತಿ ಒಂದೇ ಅಲ್ಲ, ನಾನು ಎಲ್ಲ ಗ್ರಾಮ ಪಂಚಾಯತಿಗಳು ಏನಿದೆ ಅನುದಾನವನ್ನು ಹಂಚ್ಕೋಣ ಅಂತ ಹನ್ನೆರಡು ವಿಷಯ ಎಲ್ಲ ನಡೀತಾ ಇದೆ. ನಮ್ಮ ಜೇಳೂರು ಒಂದೇ ಅಲ್ಲ, ಎಲ್ಲ ನಮ್ಮ ಜಿಲ್ಲೆ 30 ಗ್ರಾಮ ಪಂಚಾಯತಿ ಇಲ್ಲಿ ಬದ್ಧತೆ ಇಚ್ಛಾಶಕ್ತಿ ಏನಿರಬೇಕು ಅಂತಂದರೆ ಎಲ್ಲರೂ ಒಂದು ಸಸ್ಟೈನಬಲ್ ನಮ್ಮೂರು ಏನಾಗಬೇಕು ಅಂತ ಒಂದು ಕಾಮಗಾರಿಯನ್ನು ಇಟ್ಕೊಂಡು ಸಸ್ಟೈನಬಲ್ ಮಕ್ಕಳು ಅದು ಇನ್ನೊಂದು ನಾವು ಮಕ್ಕಳು ಇಲ್ಲೇನಾಗ್ತದೆ ಅಂತಂದರೆ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ನಾವು ಹಿತಾಸಕ್ತಿಗಳು ಜಾಸ್ತಿ ಇರ್ತದೆ. ಅದಾಯ್ತಾ? ನಮ್ಮ ವಾರ್ಡ್ಗೆ ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ನಮ್ಮ ವಾರ್ಡು ಅಂತ ಬಂದ್ಬಿಟ್ಟು ಜೇಳೂರು ಗ್ರಾಮ ಪಂಚಾಯತಿ ಮುಂದೆ ಅಂತ ಹೇಳ್ತಾರೆ. ಆಲ್ಮೋಸ್ಟ್ 25% ಗ್ರಾಮ ಪಂಚಾಯತಿ ಏನು ನಾವು 2-3 ಬರ್ಕೊಂಬರ್ತಿದ್ದೀವಿ. ಕಾಪಿ ಮಾಡೋದು ಬಿಟ್ಟರೆ ಅಂತ ಬರೀತಾರೆ. ಕೆಳಗಡೆ ಅವ್ರ ಹೆಸರು ಮಧ್ಯಪ್ರವೇಶ ಸರ್ಕಾರ ಆದ್ರೂ ಎಲ್ಲೆಲ್ಲಿ ಹಂಸಕಲ್ ಹಾಕಿದೆ. ಮೊದಲೆಲ್ಲ ಏನು ಮಾಡೋದು ಅಂತಂದ್ರೆ ಬರೀ ಮಣ್ಣು ಹಾಕೊಂಡು ರಸ್ತೆ ಮಾಡೋದು ಆದ್ಯತೆ ನಮಗೆ ಅದಕ್ಕೆ ಏನು ಮಾಡ್ತು ಸರ್ಕಾರ 60% ಸಪ್ರೇಟ್ ತಂದಿಡಬೇಕು ಅನ್ನೋದು ಆದೇಶ ಮಾಡ್ತು, ನಿರ್ಬಂಧಿಸ್ತು.
ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ರಿಲೀಸ್ ಆಗ್ಬೇಕಾದ್ರೆ ಇಲ್ಲಿ ಯಾವುದೂ ಇರಲ್ಲ, ಕಂಪ್ಲೀಟ್ ಅದು ಪೂರ್ತಿ ಕೊಟ್ಬಿಡ್ತಾರೆ. ಬಟ್ ನಮ್ಮ ರಾಜ್ಯ ಸರ್ಕಾರ ಏನು ಮಾಡ್ತೀವಿ, ಇವನ್ನೆಲ್ಲ ಅಧ್ಯಯನ ಮಾಡಿ ಈ ಥರ ಮಾಡಿದ್ರೆ ಒಂದು ಹಂತಕ್ಕೆ ಬಂದಿದೆ. ಈಗ ನಾನೇನು ಎಲ್ಲಿ ಮನವಿ ಮಾಡ್ಕೊಳ್ಳೋದೇನು ಅಂತಂದರೆ, ತುಂಡು ಮಾಡಬೇಕು, ಒಂದೇ ಕೆಲಸ ಆಗಲಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗೋದು, ಏನು ಬೇರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲ ನಾವು ಮಾಡೋದು. ಯಾವುದೋ ಊರಿಗಾಗಲಿ ಒಂದು ಸಸ್ಟೈನಬಲ್ ಆಗಿ ದೊಡ್ಡ ಅಮೌಂಟ್ ಹಾಕಿ ಒಂದು ಕೆಲಸ ಮಾಡ್ತೀವಿ, ಅನ್ನೋ ಒಂದು ಮನವಿ. ಸುಮಾರು ಮಣ್ಣು ವರ್ಷಗಳು ಸರ್ಕಾರಿ ಪ್ರೌಢಶಾಲೆಗೆ ಪ್ರಾಥಮಿಕ ಶಾಲೆಗೆ ಪ್ರೌಢಶಾಲೆಗೆ ಮಣ್ಣು ಹೊಡೆಯೋದಕ್ಕೆ ಸುಮಾರು 1,11,900 ಅನೇಕರಿಗೆ ಯಾಕೆ ಮಾಡ್ಕೊಂಡ್ರೆ ನಾನು ಯಾಕೆ ಉದಾಹರಣೆ ಕೊಡ್ತಂದ್ರೆ, ಒಂದು ಲೋಡ್ ಮಣ್ಣು 1 ಲಕ್ಷಕ್ಕೆ ಮಣ್ಣು ಎಷ್ಟು ಕೊಡ್ಬೋದು. ಈ ಥರ ಕೆಲಸ ಮಾಡ್ತಾರೆ. ಏಟ್ ಬಗ್ಗೆ ಆ್ಯಕ್ಷನ್ಗೆ ಒಂದು ಸ್ಪೆಸಿಫಿಕ್ ಆಗಿ ಶಾಲೆಗೆ ಅನುಕೂಲ ಆಗುತ್ತೆ, ಮಕ್ಕಳಿಗೆ ಅನುಕೂಲ ಆಗುತ್ತೆ. ಒಂದು ಗೌರ್ಮೆಂಟ್ ಥರ ದೊಡ್ಡದಾಗಿ ಅವರು ಇನ್ವೆಸ್ಟ್ ಮಾಡ್ತಕ್ಕಂಥ ಶಕ್ತಿ ಇರಲ್ಲ, ಅವ್ರು ಏನು ಬೇಕಾಗಿ ಮಾಡ್ತಾರೆ. ಬಟ್ 1 ಲಕ್ಷಕ್ಕೆ ಒಂದು ಇಲ್ಲೇ ಈ ಥರ ಖರ್ಚಾಗಿಲ್ಲ. ಆ ಕಾರಣಕ್ಕೂ ಒಂದು ನಿಮಿಷ ನೀನು ಯಾಕೆ ಆತಂಕ ಪಡ್ತೀಯ? ಪ್ರಶ್ನೆ ಕೇಳಬೇಕು ಅಂತ ಬರ್ತೀವಿ, ಕೇಳಿದ್ರೆ ನೀವು ಬೇಗ ಮಾಡ್ಕೊಂತೀರಾ? ಯಾವ ವ್ಯವಸ್ಥೆ ನಾನು ಕೇಳ್ತಾರ ಪ್ರಶ್ನೆ ರಾಷ್ಟ್ರನೇನು ನಾನು ಹೇಳ್ತಾರೆ, ಅದು ಇಲ್ಲಿ ವಿಚಾರ ಹೇಳ್ತಾರೆ. ಅವ್ರ ಸಭೆ ಅಲ್ವಾ, ಅವ್ರು ಹೇಳಲಿಕ್ಕೆ ಪೂರ್ತಿ ಹೇಳಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆಮೇಲೆ ನಿಮ್ದಿದೆ ನಾನು ಕೇಳ್ತಾ ಇರೋದು, ನಾನು ಯಾಕೆ ಇದು ಸಣ್ಣ ಕೆಲಸ ಮಾಡೋದು ಏನು ಪ್ರಯೋಜನ ಆಗಲ್ಲ, ಒಟ್ಟಿ ಕೆಲಸ ಮಾಡೋದು ಅನುಕೂಲ ಆಗುತ್ತೆ ಅನ್ನೋ ವಿಚಾರಕ್ಕೆ ಈ ಚರ್ಚೆ ಆಯ್ತು. ನನಗೆ ಆ ಥರ ಗೇಟ್ ಆ ಥರ ಒಂದು ಆಗುತ್ತೆ ನೋಡಿ. ಕೇಳೋದು ಏನಾಗುತ್ತೆ ಗೊತ್ತಿದೆ, ನಾನು ಯಾಕೆ ಏನಾಗುತ್ತೆ ಪ್ರಶ್ನೆ ಕೇಳೋಕೆ ಅದೇ ಗ್ರಾಮ ಸಭೆ ಉದ್ಯೋಗ ಖಾತ್ರಿದು ಹೇಳಿದ್ನಲ್ಲ, ಅದು ಮೀಟಿಂಗ್ ಅಲ್ಲ. ದಯಮಾಡಿ ಒಂದು ಪ್ರತಿಯೊಬ್ಬ ಪ್ರಜೆಗೂ ಪ್ರಶ್ನಿಸುವಂಥ ಅಧಿಕಾರವನ್ನು ನಮ್ಮ ಸಂವಿಧಾನ ಕೊಟ್ಟಿದೆ. ಯಾಕೆ ಕೊಟ್ಟಿದೆ ಅಂತಂದರೆ, ನಿಮ್ಮದು ಅಧಿಕಾರ, ಹಣ ನೀವು ಓನರು. ನೀವು ಯಾಕೆ ಓನರ್? ಲೀಟ್ರ್ ಪೆಟ್ರೋಲ್ ಹಾಕಿದ್ರೆ 70 ರೂಪಾಯಿ ನೀವು ಟ್ಯಾಕ್ಸ್ ಅನ್ನ ಕಟ್ತೀವಿ. ಒಂದು ಲೀಟ್ರ್ ನಿಮ್ಮ ಗಾಡಿಗೆ 1 ಲೀಟ್ರ್ ಪೆಟ್ರೋಲ್ ಹಾಕ್ತೀವಿ, ನೀವು ಕಟ್ತೀರ ಟ್ಯಾಕ್ಸ್ ಎಷ್ಟು? ಸುಮಾರು 70 ರೂಪಾಯಿ ಹೋಗುತ್ತೆ ಟ್ಯಾಕ್ಸ್. ಗೊತ್ತಾಯ್ತಾ? ಪ್ರತಿಯೊಂದು ನೀವು ಸೋಪಾರು ಟ್ಯಾಕ್ಸ್ ಕಟ್ತೀವಿ. ಆ ಟ್ಯಾಕ್ಸ್ ಹಣ ನಾವು ಇಲ್ಲಿ ಖರ್ಚು ಮಾಡ್ತಾ ಇರೋದು. ಪ್ರತಿಯೊಂದರಲ್ಲೂ ತೆರಿಗೆಯನ್ನು ನಾವು ಕಟ್ತಾ ಇದ್ದೀವಿ. ತೆರಿಗೆ ಕಟ್ತಿರೋನು ಅವನು ಪ್ರಭು. ಗೊತ್ತಾಯ್ತಾ? ಇವತ್ತು ನಾವೇನಾದರೂ ಸರ್ಕಾರಿ ಅಧಿಕಾರಿಗಳು ಇರ್ಬೋದು, ಮತ್ತೊಬ್ರು ಇರ್ಬೋದು, ನಾವು ಸಂಜೆ ಅನ್ನ ಬಯಸೋದು ಹೋಗೋದು ನಿಮ್ಮ ತೆರಿಗೆ ಹಣದಲ್ಲೇ. ಆ ಒಂದು ಬದ್ಧತೆ ನಮಗೂ ಇರಬೇಕು, ಅದನ್ನು ಕೇಳೋ ಬದ್ಧತೆ ನಿಮಗೂ ಇರಬೇಕು. ಅರ್ಥ ಆಯ್ತಾ? ಸಾಯಂಕಾಲ ನಾನು ಅನ್ನ ಬೇಯಿಸೋದು ನಿಮ್ಮ ಬೆವರಿನ ಹನಿ. ಅರ್ಥ ಆಯ್ತಾ? ಹಾಗಾಗಿ ಅದನ್ನು ಎಲ್ಲರೂ ಅರ್ಥ ಮಾಡಿಕೊಂಡು ಒಂದು ಚಿಂತನೆ ಮಾಡಿ ಇದನ್ನು ಮಾಡಿದ್ರೆ ಸರಿ ಅನ್ನೋದು ತೀರ್ಮಾನ ಕೊಡಬೇಕಾದ ಬದ್ಧತೆ ಬೇಕು. ಈಸಿಯಾಗಿ ಕೊಡೋದು, ಕಮಿಟ್ಮೆಂಟ್ ಇರಬೇಕು. ಕಮಿಟ್ಮೆಂಟ್ ಇದ್ದಾಗ ಆಗ್ತದೆ. ಮುಂದೆ ಪ್ರಸ್ತಾಪ ಮಾಡಿ ಸರಿ ಇದೆ, ಮುಂದೆ ಆ ಥರ ಬದಲಾವಣೆ ಮಾಡ್ಕೊಂತಾರೆ ನಮ್ಮ ಅವರು ಎಲ್ಲರೂ ಅಂತಂದ್ಬಿಟ್ಟು ಆಶಿಸ್ತೀನಿ ನಾನು. ಆಗ್ಬೋದಾ? ಏನ್ರಿ? ಎಲ್ಲ ಅಂಗನವಾಡಿಗೆ ಕೊಟ್ಟಿದ್ದಾರೆ. ಅಮೌಂಟ್ ಎಷ್ಟು ಮೇಡಮ್? ಈಗ ಒಂದು ಅಂದಾಜು ಆಗಿದೆ, ನಿಮಗಾಗಿ ಮಾಹಿತಿ ಇದ್ದಾರೆ, ಕೊಡ್ತಿರ್ತಾರೆ. ನಿಮ್ಗೆ ಏನು ಬೇಕು ಏನಾದರೂ ಇದೆ ಈ ಥರ ನೀವು ನೋಡಿ ಮೇಡಮ್, ಇವತ್ತು ಸಭೆ ಬಂದು ಕೇಳ್ತಾ ಇದ್ದೀರಿ. ನೀವು ಒಂದು ಅರ್ಜಿ ಬರ್ಕೊಂಡು ಬಂದುಬಿಟ್ಟು ನಮ್ಗೆ ಇಂಥದ್ದು ಬೇಕು ಅಂತಂದ್ಬಿಟ್ಟು ಹೇಳಿ ನಿಮ್ಮ ವಾರ್ಡ್ ಮೆಂಬರ್ ಇದ್ದಾರಲ್ಲ ಅವರು ಬಂದು ಮೀಟಿಂಗಲ್ಲಿ ಇರಬೇಕು. ವಾರ್ಡ್ ಮೆಂಬರ್ ಜವಾಬ್ದಾರಿ ಇದೆ. ಯಾರೇ ವಾರ್ಡ್ ಮೆಂಬರ್ ಯಾವುದೇ ಇರಲಿ ಅವರು ಕರ್ತವ್ಯವಾಗಿ ಬರಬೇಕು. ಈಗ ಶಾಸಕರಾಗಿ ವಿಧಾನಸಭೆಯಲ್ಲಿ ನನ್ನ ಗುಬ್ಬೇಕ್ಷ
ಇದು ಒಂದು ವಿಧಾನಸಭೆ ಇದ್ದಂಗೆ ಗೊತ್ತಾಯ್ತಾ, ಚಿಕ್ಕದಷ್ಟೇ. ಇಲ್ಲಿ ಬಂದು ಅವರು ನಮ್ಮ ವಾರ್ಡ್ಗೆ ಇದು ಬೇಕು ಅಂತ ಹೇಳಿ ಅವ್ರ ಮುಖಾಂತರ ನೀವು ನೇರವಾಗಿ ಕಳಿಸಿ ಅವ್ರಿಗೆ ನೀವು ಇದು ಮಾಡಬೇಕು. ಈ ಸಭೆಗಳಲ್ಲಿ ಕೇಳಿದಾಗ ಏನಾದರೂ ನೀವು ಗಮನಕ್ಕೆ ತರ್ತಿದ್ದೀರಾ ಗೊತ್ತಾಯ್ತಾ. ಮೇಯ್ನ್ ಇಲ್ಲಿ ರೋಲ್ ಇರೋದು ನಮ್ಮ ವಾರ್ಡ್ ಮೆಂಬರ್ಗಳು ಗೊತ್ತಾಯ್ತಾ. ಅದೇನಿದೆ ಒಂದು ಅರ್ಜಿ ಬರ್ಕೊಡಿ, ಅದು ಮಾಡಿಕೊಡ್ತಾರೆ. ಈಗ ಮತ್ತೆ 15 ಫೈನಾನ್ಸ್ ಆದ ನಂತರ ನಾವು ಏನು ರಾಜ್ಯ ಹಣಕಾಸು ಯೋಜನೆ ಜೆಡ್ಪಿ ಮತ್ತು ಕಾಮಗಾರಿಗಳನ್ನು ನಮ್ಮ ಜಿಲ್ಲಾ ಗ್ರಾಮ ಪಂಚಾಯತ್ ಇದು 4 ವರ್ಷದ ಕಾಮಗಾರಿ 20, 21, 24, 25 ಒಂದು 4 ವರ್ಷದ ಕಾಮಗಾರಿಗಳು ಟೋಟಲ್ ಎಷ್ಟಾಗಿದೆ? ಡಿಪಿಯಿಂದಾಗಿದೆ, ಜೆಡ್ಪಿಯಿಂದಾಗಿದೆ. ನೋಡಿ ಕಾಮಗಾರಿಗಳು ಆಗಿದೆ ಆಗಿಲ್ಲ ಅನ್ನೋದನ್ನು ನಾವು ಕೆಲವನ್ನ ನಮಗೂ ನೋಡೋಕ್ಕಾಗಿಲ್ಲ. ಬಟ್ ಮಧ್ಯಾಹ್ನದ ನಂತರ ನಾನು ಆ ಕಾಮಗಾರಿಗಳು ಆಡಿಟ್ ಮಾಡ್ತಾ ಇರೋದು. ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿರುವಂಥ ಕಾಮಗಾರಿ, ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿರುವಂಥ ಕಾಮಗಾರಿಗಳು ಗ್ರಾಮ ಸಭೆ ನಡೀತಾ ಐತೆ. ಕಂಪ್ಲೀಟ್ ಆಗಿದೆ. ಅದು ಲೀಸ್ಟ್ ಈಗ ಈ ಪಂಚಾಯತಿ ವ್ಯಾಪ್ತಿಗೆ ಬಂದಾಗ ಆ ಪ್ಲೇಸ್ ವಿಸಿಟ್ ಮಾಡಿ. ಸ್ಟೇಟ್ ಫೈನಾನ್ಸ್ ಇದೆಯಲ್ಲ ರಾಜ್ಯ ಹಣಕಾಸುದು, ಅದನ್ನು ಮಾಡ್ತಾ ಇದ್ದೀವಿ. ನೆಕ್ಸ್ಟ್ JJM ಮಾಡ್ತೀವಿ. ಇದು JJM ಅಂತ ನಿಮ್ಮ ಮನೆಗೆ ಹೆಂಗೆ ಅದನ್ನು ಆಡಿಟ್ಟು ನೆಕ್ಸ್ಟ್ ಮಾಡ್ತೀವಿ. ಬಾಡಿ ಇಲ್ವಲ್ಲ ಮಾಡಿದವರಿಗೆ ಅಂತ ಹೇಳ್ತಿದ್ರ ನೀವು. 15 ಫೈನಾನ್ಸಿಗೆ ಮಾತ್ರ ಬಾಡಿ ಇದ್ರೆ ಹಣ ಬರುತ್ತೆ. ಸ್ಟೇಟ್ ಫೈನಾನ್ಸ್ಗೆ ಬಾಡಿ ಏನು ಬೇಕು? ಗೊತ್ತಾಯ್ತು. ಅದಕ್ಕೆ ಆಡಳಿತಾಧಿಕಾರಿ ಇರ್ತಾರೆ. TPZP ಅಲ್ಲ ನಾನು ಹೇಳ್ತಾ ಇರೋದು, ರಾಜ್ಯ ಹಣಕಾಸು ಅನುಷ್ಠಾನ ಮಾಡೋದು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ. ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ ಆಗಿರೋ ಕಾಮಗಾರಿಗಳನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ನಲ್ಲೂರ್ದು ನಾನು ಇಲ್ಲಿ ಹೇಳಲ್ಲ. ನಾನು ಹೇಳ್ತಿಲ್ಲ. ಈಗ ನಮ್ಮ ಪಂಚಾಯತ್ ಹೆಂಗೆ ಬಾಡಿ ಇರ್ತದೆ, TPZP ಆ ಥರ ಬಾಡಿ ಇರುತ್ತೆ. ಅಲ್ಲಿ ಆಡಿಕಲ್ಲ, ಅಲ್ಲಿ ಇದು ಮಾಡ್ಬೇಕಲ್ಲ. ನಮ್ಮ ಪಂಚಾಯತಿಗೆ ಏನು ಮಾಡ್ತಿರಲ್ಲ, ಏನು ಗೊತ್ತಾಗ್ತದೆ. ಕಾಮಗಾರಿ ಆಗಿರೋದಿಲ್ಲಿ ನಮ್ಮ ಪಂಚಾಯತಿಲಿ ಆಗಿರುತ್ತೆ. ಇಲ್ಲಿ ನೀವು ಈ ಸಭೆಯಲ್ಲಿ ಹೇಳ್ತಿದ್ರಲ್ಲ, ಅದು TPZP ಅಲ್ವಾ ಇರಬೇಕಾದ್ರೆ ಅಂತ. TPZP ಸಾರ್ವಜನಿಕರು ಹೆಂಗೆ ಬರ್ತಾರೆ ಇವರು? ನಾನು ಸಾರ್ವಜನಿಕರ ಮುಂದೆ ಹೇಳ್ಬೇಕು. ನಾನು ಹೇಳ್ಬೇಕಾಗಿರೋದು ಸಾರ್ವಜನಿಕರಿಗೆ. ಹೇಳಿ ಸರ್ ನೋಡೋಣ. ಚೇಳೂರು ಗ್ರಾಮದ ಮಲ್ಲಿಕಾರ್ಜುನ ಪ್ರೌಢಶಾಲೆ ಹತ್ತಿರ ಶೌಚಾಲಯ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಗೆ 92,929 ರೂಪಾಯಿ ಖರ್ಚಾಗಿದೆ. MIT ಇಂದ ಕಾರ್ಬೇಟ್ನಹಳ್ಳಿ ರಸ್ತೆ ಅಭಿವೃದ್ಧಿ ಕಾಮಗಾರಿ 74,646 ರೂಪಾಯಿ ಖರ್ಚಾಗಿದೆ. 2020-21ರಲ್ಲಿ ಕಾರ್ಬೇಟ್ನಹಳ್ಳಿ ಗ್ರಾಮದಲ್ಲಿ ಸೇತುವೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಗೆ 78,520 ರೂಪಾಯಿ ಖರ್ಚಾಗಿದೆ. 2020-21ರಲ್ಲಿ ಚೇಳೂರು 4ನೇ ಬ್ಲಾಕ್ನಲ್ಲಿರುವ SC ರಾಮಣ್ಣನ ಮನೆಯವರಿಗೆ ಪೈಪ್ಲೈನ್ ಕಾಮಗಾರಿ. ಈ ಕಾಮಗಾರಿಗೆ 94,443 ರೂಪಾಯಿ ಖರ್ಚಾಗಿದೆ. 2020-21ರಲ್ಲಿ ಚೇಳೂರು 4ನೇ ವಾರ್ಡ್ SC ಜನಾಂಗದ ಹನುಮಂತರಾಯಪ್ಪ ಮನೆಯಿಂದ ನಟರಾಜ ಮನೆಯವರಿಗೆ ಪೈಪ್ಲೈನ್ ಕಾಮಗಾರಿ. ಈ ಕಾಮಗಾರಿಗೆ 1,04,962 ರೂಪಾಯಿ ಖರ್ಚಾಗಿದೆ. 2020-21 ಕೋಡಿಯಾಲ ಗ್ರಾಮದ SP ಕಾಲೋನಿಯ ರೇಣುಕಯ್ಯನ ಮನೆಯಿಂದ ಶಿವರಾಮಯ್ಯನ ಮನೆಯವರೆಗೆ ಪೈಪ್ಲೈನ್ ಕಾಮಗಾರಿ. ಈ ಕಾಮಗಾರಿಗೆ 45,892 ರೂಪಾಯಿ ಖರ್ಚಾಗಿದೆ. 2020-21 ಸೂರೈಪಾಳ್ಯ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಕಾಂಪೌಂಡ್ ಕಾಮಗಾರಿ. ಈ ಕಾಮಗಾರಿಗೆ 80,418 ರೂಪಾಯಿ ಖರ್ಚಾಗಿದೆ. 2020-21 ಹೊಂಗುರುಟ್ಟೆ ಗ್ರಾಮದ ಅಂಗನವಾಡಿ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಗೆ 88,764 ರೂಪಾಯಿ ಖರ್ಚಾಗಿದೆ. 2020-21 ಚೇಳೂರು ಗ್ರಾಮದ 4ನೇ ಬ್ಲಾಕ್ನ ನರಸಿಂಹಮೂರ್ತಿ ಮನೆ ಹತ್ತಿರ ಇರುವ ರಸ್ತೆಯಲ್ಲಿ ಸೇತುವೆ ಕಾಮಗಾರಿ. ಈ ಕಾಮಗಾರಿಗೆ 53,476 ರೂಪಾಯಿ ಖರ್ಚಾಗಿದೆ. ಕೋಡಿಯಾಲ ಗ್ರಾಮದಲ್ಲಿ SC ಜನಾಂಗದ ದುರ್ಗಯ್ಯ ಮನೆ ಹಿಂಭಾಗ ರಸ್ತೆಯಲ್ಲಿ ಸೇತುವೆ ನಿರ್ಮಾಣ ಕಾಮಗಾರಿ 2020-21 62,122 ಖರ್ಚಾಗಿದೆ. 2021-22ರಲ್ಲಿ ಚೇಳೂರು ಗ್ರಾಮದ TCB ರಸ್ತೆಯಿಂದ ಗಿರೀಶ್ ಮನೆಯವರೆಗೆ CC ರಸ್ತೆ ಕಾಮಗಾರಿ. ಈ ಕಾಮಗಾರಿಗೆ 1,84,470 ರೂಪಾಯಿ ಖರ್ಚಾಗಿದೆ. 2021-22 ಚೇಳೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮುಂಭಾಗ ವೇದಿಕೆ ಮೇಲ್ಚಾವಣಿ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಗೆ 1,84,774 ರೂಪಾಯಿ ಖರ್ಚಾಗಿದೆ. 2021-22ರಲ್ಲಿ ಎಣ್ಣೆಗಟ್ಟೆ ಗ್ರಾಮದ ಶಿವಣ್ಣನ ಮನೆ ಹತ್ತಿರದಿಂದ ಮುನಿಯಪ್ಪನ ಮನೆಯವರೆಗೆ ಪೈಪ್ಲೈನ್ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಗೆ 97,459 ರೂಪಾಯಿ ಖರ್ಚಾಗಿದೆ. 2021-22 ಚೇಳೂರು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಗೆ 1,90,188 ರೂಪಾಯಿ ಖರ್ಚಾಗಿದೆ.
2021-22 ಚೇಳೂರು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಮೇಲ್ಚಾವಣಿ ದುರಸ್ತಿ ಕಾಮಗಾರಿ. ಈ ಕಾಮಗಾರಿ 1,80,489 ರೂಪಾಯಿ ಖರ್ಚಾಗಿದೆ. 2021-22 ಕಾಡ್ಬೇಟ್ನಹಳ್ಳಿ ಮುಖ್ಯ ರಸ್ತೆಯಿಂದ ನಾರಾಯಣಪ್ಪ ಮತ್ತು ಸಣ್ಣಿರಯ್ಯನ ಮನೆಯವರೆಗೆ ಪೈಪ್ಲೈನ್ ಕಾಮಗಾರಿ. ಈ ಕಾಮಗಾರಿಗೆ 1,45,975 ರೂಪಾಯಿ ಖರ್ಚಾಗಿದೆ. 2021-22 ಚೇಳೂರು ಗ್ರಾಮದ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಪಾಠಶಾಲೆ ಮೇಲ್ಚಾವಣಿ ದುರಸ್ತಿ ಕಾಮಗಾರಿ. ಈ ಕಾಮಗಾರಿಗೆ 1,83,205 ರೂಪಾಯಿ ಖರ್ಚಾಗಿದೆ. 2021-22 ಕೋಡಿಯಾಲ ಗ್ರಾಮದ ಲಲಿತಮ್ಮನ ಮನೆಯಿಂದ ಗಂಗಮ್ಮನ ಮನೆಯವರೆಗೆ ಜಲ್ಲಿ ರಸ್ತೆ ಕಾಮಗಾರಿ. ಈ ಕಾಮಗಾರಿಗೆ 79,539 ರೂಪಾಯಿ ಖರ್ಚಾಗಿದೆ. 2021-22 ಚೇಳೂರು ಗ್ರಾಮದ ಸರ್ಕಾರಿ ಆಸ್ಪತ್ರೆಗೆ ಕಿಟಕಿ ಮತ್ತು ಗೇಟ್ ಅಳವಡಿಕೆ ದುರಸ್ತಿ ಕಾಮಗಾರಿ. ಈ ಕಾಮಗಾರಿಗೆ 97,543 ರೂಪಾಯಿ ಖರ್ಚಾಗಿದೆ. 2021-22 ಕೋಡಿಯಾಲ ಗ್ರಾಮದ ಸರ್ಕಾರಿ ಪಶು ವೈದ್ಯಕೀಯ ಆಸ್ಪತ್ರೆಗೆ ರೂಟಿಂಗ್ ಕಾಮಗಾರಿ. ಈ ಕಾಮಗಾರಿಗೆ 1,16,978 ರೂಪಾಯಿ ಖರ್ಚಾಗಿದೆ. 2021-22 ಎಣ್ಣೆಗಟ್ಟೆ ಗ್ರಾಮದ ನಾಗಮ್ಮನ ಮನೆಯಿಂದ ಪರಮೇಶ್ವರನ ಮನೆಯವರೆಗೆ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿ. ಈ ಕಾಮಗಾರಿಗೆ 76,803 ರೂಪಾಯಿ ಖರ್ಚಾಗಿದೆ. 2021-22 ಚೇಳೂರು ಗ್ರಾಮದ ದೊಡ್ಡಾಲಮರದ ಗೇಟ್ನಿಂದ ಎಸ್ಸಿ ಜನಾಂಗದ ದುರ್ಗಯ್ಯನ ಮನೆಯವರೆಗೆ ಪೈಪ್ಲೈನ್ ಕಾಮಗಾರಿ. ಈ ಕಾಮಗಾರಿಗೆ 1,84,059 ರೂಪಾಯಿ ಖರ್ಚಾಗಿದೆ. 2021-22 ಚೇಳೂರು ಗ್ರಾಮದ 4ನೇ ವಾರ್ಡ್ ಎಸ್ಸಿ ಕಾಲೋನಿಯಲ್ಲಿರುವ ಅಂಗನವಾಡಿ ನೆಲ ಸುಣ್ಣ ಬಣ್ಣ ಕಿಟಕಿ ಬಾಗಿಲು ಮೇಲ್ಚಾವಣಿ ದುರಸ್ತಿ ಕಾಮಗಾರಿ. ಈ ಕಾಮಗಾರಿಗೆ 1,83,111 ರೂಪಾಯಿ ಖರ್ಚಾಗಿದೆ. 2021-22 ಚೇಳೂರು ಎಸ್ಟಿ ಕಾಲೋನಿಯಿಂದ ಕೆಟಿ ಸಿದ್ದಪ್ಪನ ಮನೆಯವರೆಗೆ ಜಲ್ಲಿ ರಸ್ತೆ ಕಾಮಗಾರಿ ನಿರ್ಮಾಣ. ಈ ಕಾಮಗಾರಿಗೆ 85,879 ರೂಪಾಯಿ ಖರ್ಚಾಗಿದೆ. 2021-22 ಚೇಳೂರು ಗ್ರಾಮದ ಎಸ್ಟಿ ಜನಾಂಗದ ದುರ್ಗಮ್ಮನ ಮನೆಯಿಂದ ಉಚ್ಚಪ್ಪನ ಮನೆಯವರೆಗೆ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿ. ಈ ಕಾಮಗಾರಿಗೆ 97,102 ರೂಪಾಯಿ ಖರ್ಚಾಗಿದೆ. 2022-23 ಚೇಳೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಧ್ವಜಸ್ತಂಭ ಮತ್ತು ದುರಸ್ತಿ ಕಾಮಗಾರಿ. ಈ ಕಾಮಗಾರಿಗೆ 1,70,450 2022-23 ಚೇಳೂರು ಸರ್ಕಾರಿ ಪ್ರೌಢಶಾಲೆ ದುರಸ್ತಿ ಕಾಮಗಾರಿ. ಈ ಕಾಮಗಾರಿಗೆ 1,72,251 ರೂಪಾಯಿ ಖರ್ಚಾಗಿದೆ. 2022-23 ಚೇಳೂರು ಸರ್ಕಾರಿ ಪ್ರೌಢಶಾಲೆಗೆ ವಿಶೇಷ ಚೇತನರಿಗಾಗಿ ಶೌಚಾಲಯ ಮತ್ತು ರ್ಯಾಂಪ್ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಗೆ 1,92,649 ರೂಪಾಯಿ ಖರ್ಚಾಗಿದೆ. ಚೇಳೂರು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟ್ಟಡ ದುರಸ್ತಿ ಕಾಮಗಾರಿ. ಅಮೌಂಟ್ ಖರ್ಚಾಗಿಲ್ಲ ಇದಕ್ಕೆ. ಚೇಳೂರು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲ ಅದೇ ಇರೋದು ಸರ್ಕಾರಿ ಆಸ್ಪತ್ರೆಗೆ ಸೂಲೈನಪಾಳ್ಯ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ದುರಸ್ತಿ ಕಾಮಗಾರಿ. ಈ ಕಾಮಗಾರಿಗೆ 1,75,434 ರೂಪಾಯಿ ಖರ್ಚಾಗಿದೆ. ಕೋಡಿಯಾಲ ಗ್ರಾಮದ ದುರ್ಗಯ್ಯನ ಮನೆ ಹತ್ತಿರದಿಂದ ಸಿದ್ದಪ್ಪನ ಮನೆಯವರೆಗೆ ರಸ್ತೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಗೆ 1,62,402 ರೂಪಾಯಿ ಖರ್ಚಾಗಿದೆ. ಗಂಡೇನಹಳ್ಳಿ ಗ್ರಾಮದ ಅಂಗನವಾಡಿ ಕಟ್ಟಡದ ಮೇಲ್ಚಾವಣಿ ದುರಸ್ತಿ ಮತ್ತು ಶೀಟ್ ಅಳವಡಿಕೆ ಕಾಮಗಾರಿ. ಈ ಕಾಮಗಾರಿಗೆ 1,45,183 ರೂಪಾಯಿ ಖರ್ಚಾಗಿದೆ. ಚೇಳೂರು ಜನತಾ ಕಾಲೋನಿ ಅಂಗನವಾಡಿಗೆ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ. 1,69,269 ರೂಪಾಯಿ ಖರ್ಚಾಗಿದೆ. 2023-24 ವರ್ಷದಲ್ಲಿ ಚೇಳೂರು ಗ್ರಂಥಾಲಯದ ಮೇಲ್ಚಾವಣಿ ದುರಸ್ತಿ ಮತ್ತು ಸುಣ್ಣ ಬಣ್ಣ ಕಾಮಗಾರಿ. ಈ ಕಾಮಗಾರಿಗೆ 1,46,725 ರೂಪಾಯಿ ಖರ್ಚಾಗಿದೆ. 2023-24 ಚೇಳೂರು ಜನತಾ ಕಾಲೋನಿ ಅಂಗನವಾಡಿ ಕಟ್ಟಡಕ್ಕೆ ನೆಲಕ್ಕೆ ಟೈಲ್ಸ್ ಶೌಚಾಲಯ ದುರಸ್ತಿ ಮತ್ತು ಸುಣ್ಣ ಬಣ್ಣ ಕಾಮಗಾರಿ. ಈ ಕಾಮಗಾರಿಗೆ 1,94,091 ರೂಪಾಯಿ ಖರ್ಚಾಗಿದೆ. 2023-24 ಚೇಳೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಶುದ್ಧ ಕುಡಿಯುವ ನೀರು ಘಟಕ ಅಳವಡಿಸುವುದು ಹಾಗೂ ಪೈಪ್ಲೈನ್ ಮತ್ತು ಸಿಂಟೆಕ್ಸ್ ಅಳವಡಿಸುವ ಕಾಮಗಾರಿ. ಈ ಕಾಮಗಾರಿಗೆ 2,43,556 ರೂಪಾಯಿ ಖರ್ಚಾಗಿದೆ. 2023-24 ಚೇಳೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಮೇಲ್ಚಾವಣಿ ದುರಸ್ತಿ ನೆಲಕ್ಕೆ ಟೈಲ್ಸ್ ಅಳವಡಿಸುವುದು ಮತ್ತು ಸುಣ್ಣ ಬಣ್ಣ ಕಾಮಗಾರಿ. ಈ ಕಾಮಗಾರಿಗೆ 3,33,298 ರೂಪಾಯಿ ಖರ್ಚಾಗಿದೆ. 2023-24 ಸೂಲೈನಪಾಳ್ಯ ಗ್ರಾಮದ ಅಂಗನವಾಡಿ ನೆಲಕ್ಕೆ ಟೈಲ್ಸ್ ವಿದ್ಯುದೀಕರಣ ಮತ್ತು ಸುಣ್ಣ ಬಣ್ಣ ಕಾಮಗಾರಿ. ಈ ಕಾಮಗಾರಿಗೆ 1,92,425 ರೂಪಾಯಿ ಖರ್ಚಾಗಿದೆ. ಚೇಳೂರು ಬಾಲಕರ ಪ್ರೌಢಶಾಲೆಗೆ ಶುದ್ಧ ಕುಡಿಯುವ ನೀರಿನ ಘಟಕ ಪೈಪ್ಲೈನ್ ಮತ್ತು ಸಿಂಟೆಕ್ಸ್ ಅಳವಡಿಸುವ ಕಾಮಗಾರಿ. ಈ ಕಾಮಗಾರಿಗೆ 1,95,096 ರೂಪಾಯಿ ಖರ್ಚಾಗಿದೆ. ಚೇಳೂರು ಅಂಗನವಾಡಿ ಡಿ ಕೇಂದ್ರದ ಮೇಲ್ಚಾವಣಿಗೆ ಶೀಟ್ ನೆಲಕ್ಕೆ ಟೈಲ್ಸ್ ಕಿಟಕಿ ಬಾಗಿಲು ಅಳವಡಿಸುವ ಕಾಮಗಾರಿ 2024-25 ಈ ಕಾಮಗಾರಿಗೆ 2,86,228 ರೂಪಾಯಿ ಖರ್ಚಾಗಿದೆ. 2024-25 ಚೇಳೂರು ಬಾಲಕರ ಪ್ರೌಢಶಾಲೆಯಲ್ಲಿ ವಿಶೇಷ ಚೇತನ ಮಕ್ಕಳ ಉಪಯೋಗಕ್ಕಾಗಿ ಬಾಲಕ ಬಾಲಕಿಯರ ಪ್ರತ್ಯೇಕ ಶೌಚಾಲಯ ಮತ್ತು ನೀರಿನ ವ್ಯವಸ್ಥೆ, ಪ್ಲಂಬಿಂಗ್, ಸಿಂಟೆಕ್ಸ್ ಮತ್ತು ರ್ಯಾಂಪ್ ಅಳವಡಿಸುವ ಕಾಮಗಾರಿ. ಈ
ಈ ಕಾಮಗಾರಿಗೆ 2,82,336 ರೂಪಾಯಿ ಖರ್ಚಾಗ್ತದೆ. ಹಾಗೆ ಜಿಲ್ಲಾ ಪಂಚಾಯತಿಯಿಂದ ಆಗಿರುವಂತಹ ಕಾಮಗಾರಿಗಳು 2020-21 ಚೇಳೂರಿನಲ್ಲಿ ಮೈಲಾರಲಿಂಗೇಶ್ವರ ದೇವಸ್ಥಾನ ಬಳಿಯ ಸಿಸಿ ರಸ್ತೆ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಮೊತ್ತ 1,12,969. 2020-21 ಚೇಳೂರಿನ ಪದವಿ ಪೂರ್ವ ಕಾಲೇಜಿನ ಶೌಚಾಲಯ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಗೆ 91,011 ರೂಪಾಯಿ ಖರ್ಚಾಗಿದೆ. 2021-22 ಕೋಡಿಯಾದ ಗ್ರಾಮದಲ್ಲಿ ಪೈಪ್ಲೈನ್ ಕಾಮಗಾರಿ 2,39,844 ರೂಪಾಯಿ ಖರ್ಚಾಗಿದೆ. 2021-22 ಚೇಳೂರು ಗ್ರಾಮದಲ್ಲಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ದುರಸ್ತಿ ಕಾಮಗಾರಿ. ಈ ಕಾಮಗಾರಿ 4,27,183 ರೂಪಾಯಿ ಖರ್ಚಾಗಿದೆ. ಚೇಳೂರು 2022-23 ಚೇಳೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ದುರಸ್ತಿ ಕಾಮಗಾರಿ. ಈ ಕಾಮಗಾರಿಗೆ 1,73,533 ರೂಪಾಯಿ ಖರ್ಚಾಗಿದೆ. 2023-24 ಎಣ್ಣೆಗಡೆ ಗ್ರಾಮದ ಅಂಗನವಾಡಿ ಕೇಂದ್ರ ಮೇಲ್ಚಾವಣಿ ಶೀಟ್ ಅಳವಡಿಸುವುದು ಮತ್ತು ಸುಣ್ಣ ಬಣ್ಣ ಕಾಮಗಾರಿ. ಈ ಕಾಮಗಾರಿಗೆ 2,83,580 ರೂಪಾಯಿ ಖರ್ಚಾಗಿದೆ. ಇಷ್ಟು 2020-2021 2024-25 ನಡೆದಂತಹ KPJP ಕಾಮಗಾರಿಗಳು. ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಅನುದಾನದಿಂದ ಅದೇ ಅದ್ಯಾವುದು ಅಂತ ಎಲ್ಲವರು ಮಾತು ತಾಲೂಕ್ ಪಂಚಾಯತ್ ಸಭೆ ಕೇಳಿಸ್ಕೊಂಡು ಹೇಳಿದ್ರು ಯಾವುದೇ ಕೇಳಿಸ್ಕೊಳ್ಳಿ. ಯಾರೋ ಮಾವಿನ ಅಲ್ಲಿ ಮಾವಿನ ಕಡ್ದಾಕಿದ್ರು ಹತ್ತಿಸ್ತಾ ಬರುತ್ತೆ. ಅದ್ರ ಪಕ್ಕ ರೈಟ್ ಸೈಡಿಗೆ ಮಾವಿನ ತೋಟ ಕತ್ತರಿಸಿ ಹಾಕಿದ್ರು ಮೊನ್ನೆ ಒಂದು 5-6 ದಿವಸ ಕೆಳಗೆ ಆಮೇಲೆ ಕೂಚಾವಣಿ ಅಂತ ಹೇಳಿದ್ರಿ, ಊರ್ನಾಗ ಹೇಳಿದ್ರಿ ಸರ್ಕಾರಿ ಬಾಲಕರ ಮಾಡಿ ಯಾರು ಮಾತಾಡಬೇಡಿ, ಒಬ್ಬರು ಮಾತಾಡಿ. ಹೇಳೋರು ಸರ್ಕಾರಿ ಬಾಲಕರ ಮತ್ತು ಹಿರಿಯ ಪ್ರಾಥಮಿಕ ಪಾಠಶಾಲೆ ಅಂತ ಹೇಳಿ ಒಂದೇ ಬಿಲ್ನ 3 ಒಂದೊಂದು ವರ್ಷಕ್ಕೂ ಚೇಂಜ್ ಮಾಡ್ತಾರೆ. ಹಂಗಲ್ಲ, ನಾನು ಹೇಳ್ತಾ ಇರೋದು ಹೈಸ್ಕೂಲ್ದೇ ಬೇರೆ, ಮಿಡ್ಲ್ ಸ್ಕೂಲ್ದೇ ಬೇರೆ. ಸರ್ಕಾರಿ ಹಾಸ್ಪಿಟಲ್ ಅದೇ ವರ್ಷ ಇದರಲ್ಲಿ ಎರಡನೇ ಬಾರಿ ಹೇಳಿದ್ರು ನೋಡಿ. ನಾನೇ ಇಕ್ಕೆ ಇವ ನಾವು ಇನ್ನೊಬ್ರು ಏನಾದ್ರು ಕುಡಿಯೋಕೆ ಹೋಗಲ್ಲಿ ಏನು ಕೈಲಿ ಆ ಹೋಟ್ಲಾಗೆ ಒಂದು ಕೊಡ್ತಾರೆ. ಕೆಲಸದಾರಿಗೆ ಇದೆ ಅಂತ ಇದು ಎಲ್ಲ ಖರ್ಚಾಗೈತೆ ಅಂತ ಹೇಳ್ತಾರಲ್ಲ, ಕೈ ಚೀಲ ಕಾಲು ಚೀಲ ಕೊಡ್ತಾರಲ್ಲಪ್ಪ, ಗೂಡ್ಸ್ ಕೊಡ್ತಾರಲ್ಲ. ಯಾಕಂದ್ರೆ ನೀನು ಕೇಳಿ ನೀನು ಕೂತಿದ್ದೀನಿ ಕೊಡ್ತೀನಿ ಅಂತ ಹೇಳೋದು. ಅವತ್ತಂತ ಶನಿವಾರ ಜನರು ಮಾಡಿದ್ರು. ಹಾಂ, ಸಾರ್ವಜನಿಕರು ಮಾತಾಡೋಕೆ ಕರ್ಸಿರೋ ಅಲ್ಲಿ ಮಾತಾಡ, ಯಾಕೆ ಮುಚ್ಕೊಂಡು ಸುಮ್ಮನೆ ಹೋಗಿ ಮತ್ತೆ ಅಲ್ಲಿ ಮಾತಾಡೋ ನಾವು ಮಾತಾಡೋ
ಗೇಟು ಬ್ಯಾಕ್ ಸೈಡ್ ಹಾಕಿದ್ದಾರೆ. ಚೂಡಮ್ಮಯ್ಯ ಅಂತ ಹೇಳಿರೋದು ರೋಡ್ ಏನೇನು ಮಾಹಿತಿ ಕೊಡ್ತಾರೆ ಪ್ರತಿ ವರ್ಷ आधा घंटे में रेडी होते हैं आप ಪ್ರತಿ ವರ್ಷ ಅವ್ರು ರೋಡ್ ಔಟ್ ಕ್ಲೀನ್ ಮಾಡ್ಕೊಂತಾರೆ ಕೊಡಲ್ಲ ಅಂತ ಜಮೀನ್ ತೋರಿಸಿ ಎಸ್ಸಿ ತಾಂಡಾಗ ಅವ್ರಿಗೆ ಕೆಲಸ ಆಗಿಲ್ಲ ಪೇಮೆಂಟ್ ಮಾಡಿದ್ರೆ ಟೀ ಶರ್ಟ್ ಇಟ್ಕೊಂಡಿದ್ರಲ್ಲ ಅವ್ರು ಹಾಕಿ ಒಳಗವ್ರ ಕ್ಲೋಸ್ ಮಾಡಂಗೆ ಕೇಳವ್ರನ್ನ ಟೀ ಶರ್ಟ್ ಕ್ಲೋಸ್ ಮಾಡಂಗೆ ಕೇಳು. ಮಾಡಬೇಕು ಆಯ್ತಲ್ಲ ಒಂದನೇ ಮಾಡಿದ್ರೆ ಮಳೆ ಬರಂಗಿದೆ ಬೇಗ ಮಾಡಿಸಿ ನಮ್ದೊಂದು 5 ನಿಮಿಷ ಬೈಕ್ ಹಾಕಿದ್ರೆ ಯಾವ್ಯಾವ ರೋಡ್ ಅದಕ್ಕೆ ಕೆಟ್ಟೋತಲ್ಲ. ಒಂದೇ ಒಂದು ಗೊತ್ತಲ್ಲ ಸಿಬ್ಬಂದಿ ಪೂರ್ತಿ ಬಂದ್ಬಿಟ್ಟು
ಇವತ್ತು ಬೀಳ್ತಾ ಮೇಲೆ ನೋಡು ನನಗೂ ಇದ್ದಾಳೆ ಹೇಳ್ರಮಣ ಹೇಳು ಏನಂತ ನಿಮ್ಮ ಮನೆ ತಕ್ಕ ಹೋಗೋ ಜಾಗದಾಗ ಬಂದು ಗಿಡ ಅದು ಕೆಂಪಣ್ಣು ನೋಡ್ದವ್ರಿ ಟ್ರಾವೆಲ್ ನೋಡಿದ್ರೆ ಬಿಗಿ ಆಗೋದು ವಾರದಿಂದ ಮಳೆ ಸಾಯಂಕಾಲ ಕರೆಕ್ಟಾಗಿ ಹೊಡಿತೈತೆ ನೀರು ನೋಡು ಸುಮ್ಮನೆ ನೋಡು ಹಂಗಾಯತ್ ನೋಡು ನಮ್ಮ ರಂಗನ ಅಂಗನವಾಡಿ ಟೈಲ್ಸ್ ಹಾಕಿಲ್ಲ ಏನು ಹಾಕಿಲ್ಲ 1,94,000 ರೂಪಾಯಿ ಕೊಟ್ಟಿದ್ದೀರಲ್ಲ ನಾನೇ ಅಲ್ಲೋ ಕೆಲಸ ಆಗಿಲ್ಲ ಅಂತ ಕೆಲಸ ಆಗೈತೆ ನಮ್ಮ ಅಂಗನವಾಡಿ ಹಾಕಿದಾರಲ್ಲ ಮಾಮೂಲಿ ಅವಾಗ ಕಟ್ಟಿದ್ದೆ ಯಾರು ಆಕ್ಷನ್ ಒಂದು ಆಗಿವಂತೆ ಬಾರಿ ಆಡ್ತಾನೆ ಹೇಳಕ್ಕೆ ಕೆನರಾ ಬ್ಯಾಂಕ್ನವರು ಸಿಬ್ಬಂದಿಗಳಿಗೆ 10 ಲಕ್ಷ ಲೋನ್ ಕೊಡ್ತಾರಂತೆ ಕಟ್ಟಂಗಿಲ್ವ ಅಂತ ವಾಪಸ್ ಕಟ್ಟಂಗಿಲ್ವ ಅಂತ ನಿಮ್ಗೆ 5 ಲಕ್ಷ ಜಾಸ್ತಿ ವರಮಾನ ಐತೆ 5 ಲಕ್ಷ ಬಾಲ ಮಾತಾಡಿ ಏನಿಲ್ಲ ಹೆದವ್ರೆ ಈಗ ಇದೇನು ಮುಗಿತೆ ಇನ್ನೊಂದು 10 ನಿಮಿಷ ಇವರು ಅವ್ರು ಬ್ಯಾಂಕ್ನವರು ಜನನಿ ಸುರಕ್ಷಾ ಅಂತ ಹೇಳಿ ಒಂದು ಯೋಜನೆ ಐತೆ ಅಂತೆ ಅದರಿಂದ ಏನ್ ಮಾಹಿತಿ ಅಂತ ಹೇಳಿ ಅದೇ LIC ಅವ್ರದ್ದೇ ಆಯ್ತು ಇವ್ರು ಮಾಡ್ಲಿ ಅವ್ರು ಮಾಡ್ಲಿ ಜನನಿ ಸುರಕ್ಷಾ ಅಂತ ಹೇಳಿ ಇದೈತೆ ಅಂತೆ ಅದ್ರ ಬಗ್ಗೆ ಹೇಳ್ತಾರೆ ಬ್ಯಾಂಕ್ನವರು LIC ಅವರು ಬಂದಾಗ ಒಂದು 10 ನಿಮಿಷ ಆಯ್ತಾಯ್ತು ಅದು ಮಾಡಿಸ್ತೀನಿ ಮಾಡಿಸ್ತೀನಿ ಅದು ಮಾಡಿದ್ರು ತಪ್ಪಬೇಕು
ಹಲೋ ಮಾಡ್ತೀನಿ, ರೆಡಿ ಇಟ್ಕೊಂಡಿರು, ಮಾಡ್ತೀನಿ. ಈ ಬಿಸ್ಕೆಟ್ ಕಟ್ಬಿಟ್ಟು ನಾನು ನಮ್ಮ ಬೀರ ಮೇಲೆ ಕಟ್ಟಿ ಇಂದಿನ ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆ ಗ್ರಾಮ ಸಭೆಗೆ ಆಗಮಿಸಿ ಈ ಒಂದು ಗ್ರಾಮ ಸಭೆ ಅಧ್ಯಕ್ಷತೆಯನ್ನು ವಹಿಸಿ ಈ ಒಂದು ಗ್ರಾಮ ಸಭೆ ನಡೆಸಿಕೊಟ್ಟಂತಹ ನಮ್ಮ ಮಾರ್ಗದರ್ಶಿ ಅಧಿಕಾರಿಗಳಾದಂತಹ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಯಾದಂತಹ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ದಯಮಾಡಿ ಸಭೆಗಳಲ್ಲಿ ಇನ್ನು ಈಗ ಫಂಕ್ಷನ್ಗೆ ಈ ಒಂದು ಗ್ರಾಮ ಸಭೆಗೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಜಯಮ್ಮನವರು ಆಗಮಿಸಿ ಈ ಒಂದು ಸಭೆಯನ್ನು ನಡೆಸಿದ್ದಾರೆ. ಅವರಿಗೂ ನಮ್ಮ ಅದೇ ರೀತಿ ಈ ಒಂದು ಸಭೆಗೆ ಉಪಾಧ್ಯಕ್ಷರಾದಂತಹ ಸುಜಾತರವರು ಸಹ ಆಗಮಿಸಿ ಈ ಒಂದು ಗ್ರಾಮ ಸಭೆಯನ್ನು ಯಶಸ್ವಿ ಮಾಡಿದ್ದಾರೆ. ಅದೇ ರೀತಿ ಈ ಒಂದು ಗ್ರಾಮ ಸಭೆಗೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಬಸವರಾಜರವರು ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿ ಒತ್ತಾರವರು ಆಗಮಿಸಿದ್ದಾರೆ. ಅವರಿಗೂ ಸಹ ವಂದನೆಗಳನ್ನು ಅರ್ಪಿಸುತ್ತೇವೆ. ಅದೇ ರೀತಿ ದಯಾನಂದನವರು ಆಗಮಿಸಿದ್ದಾರೆ. ಅವರಿಗೂ ಸಹ ವಂದನೆಗಳನ್ನು ಅರ್ಪಿಸುತ್ತೇವೆ. ಅದೇ ರೀತಿ ಮಹೇಶ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ವಂದನೆಗಳಲ್ಲಿ ಅದೇ ರೀತಿ ಈ ಒಂದು ಸಭೆಗೆ ಯತೀಶ್ರವರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ಯತೀಶ್ರವರು ಆಗಮಿಸಿದ್ದಾರೆ. ಅವರಿಗೂ ಸಹ ಈ ಒಂದು ಸಭೆ ವಂದನೆಗಳನ್ನು ಅರ್ಪಿಸುತ್ತೇವೆ. ಅದೇ ರೀತಿ ಈ ಒಂದು ಸಭೆಗೆ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಹಾಗೂ ಎಲ್ಲ ಸಾರ್ವಜನಿಕರು ಆಗಮಿಸಿ ಈ ಒಂದು ಗ್ರಾಮ ಸಭೆಯನ್ನ ಯಶಸ್ವಿಗೊಳಿಸಿದ್ದೀರಾ. ತಮ್ಮೆಲ್ಲರಿಗೂ ಸಹ ಈ ಒಂದು ಸಭೆಯ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೀವಿ.